2 ಚಾನಲಿಂದ ಹತ್ತತ್ರ 2 ಕೋಟಿ ಡೈರೆಕ್ಟಾಗಿ ಅರ್ನ್ ಮಾಡಿರೋದು. ಯೂಟ್ಯೂಬ್ ಅನ್ನೋದು ನಿಮಗೆ ಹೇಳಕ್ಕೆ ಹೋದರೆ ಅದು ಈಸಿನೇ, ಬಟ್ 1 to 1 ಕುತ್ಕೊಂಡು ಕಲಿತ್ರೆ 1 ಡೇ ಇಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಡೇ ಇಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ 3 ಡೇಸು. ಯೂಟ್ಯೂಬ್ ಅನ್ನೋದು ಪೇ ಮಾಡ್ತಿರೋದು 55% ರೆವಿನ್ಯೂ ಬಿಡ್ತಾ ಇದ್ದಾರೆ. ಅಲ್ಲಿ ಹೋಗಿ ನಮ್ಮ ಯೂಟ್ಯೂಬ್ ಲಿಂಕ್ ಅಂತ ಹಾಕಿರ್ತಾರೆ. ವರ್ಲ್ಡಲ್ಲಿ ಈ ಥರ ಯಾರೂ ಸ್ಟಿಕ್ಕರು ಹಾಕ್ಕೊಂಡೇ ಇಲ್ಲ. ಯಾಕಂದರೆ ನಾನು ₹1 ಕೂಡ ಅರ್ನ್ ಮಾಡಿರೋದು ಯೂಟ್ಯೂಬಿಂದನೇ. 60-40 ಸೈಟ್ ನೋಡ್ತಿದ್ದೀರಲ್ಲ, ಇದನ್ನು ಕೂಡ ಯೂಟ್ಯೂಬ್ ದುಡ್ಡಲ್ಲೇ ತೊಗೊಂಡಿರೋದು. ಏಯ್ ಬಾರೋ ಹಾಂ, ಏಯ್ ಏಯ್ ಬಂಡ್ರ, ಒಳ್ಳೆ ಸಾಫ್ಟಾಗಿ ಬೀಳೋದು, ಹಂಗೆ ಹಾಕ್ಬಿಟ್ರೆ ಗುಳುಮ್ ಅಂತ ಹೋಗ್ತಾ ಇರಬೇಕು ಒಳಗಡೆ. ವಾ 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 ಅಬ್ಬಾ ಬಾಬಾ ಬಾಬಾ, ಫುಲ್ಲು ಇದು ಆಗಿಬಿಟ್ಟಿದೆ. ಗರ್ 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 ಮಷಿನ್ ಥರ ತಿರುಗಿಬಿಡ್ಸ್ಬೇಕು ಇವಾಗ. ಏನಪ್ಪ ಹುಡುಗರು ಮಾತೇ ಕೇಳಲ್ಲ ಇವು. ಯಾರವನು ಪಕ್ಕ ಡೌರಾಜ ಇದ್ದಾನೆ. ಇವತ್ತು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೆವು. ಸೊ ಬನ್ನಿ ನಮ್ಮ ಓಪನ್ ಒಲೆಗೆ ಹೋಗೋಣ. ಸೊ ಮನೆ ಇಲ್ಲಿದ್ದರೂ ಕೂಡ ಓಪನ್ ಒಲೆಯಲ್ಲಿ ತಿನ್ನೋದು ಟೇಸ್ಟ್ ಬಂದುಬಿಟ್ಟಿದೆ ಬಾಯಿಗೆ. ಸೊ ಹಾಗಾಗಿ ಓಡ್ರ 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 ಹಿಂಗೆ ಓಡ್ತಾವೆ ನೋಡ್ರಿ. ಪಲಾವ್ ಬೇಕಾಗಿದೆ, ನನ್ನ ಮಕ್ಳಿಗೆ ಅಷ್ಟೇ ಹಸಿವಾಗ್ಬಿಟ್ಟಿದೆ. ಹಾಂ ತೆಗೆದು ಆ ಕಡೆ ಇಡು, ಹೋಲಿ ಆ ಕಡೆ ಇಡು, ಆ ಕಡೆ ಬರಪ್ಪ ಬರಪ್ಪ, ಸೈಡ್ 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 ಬಾ, ಸೈಡ್ ಬಾ ಸೈಡ್ ಬಾ ಸೈಡ್ ಬಾ ಸೈಡ್ ಬಾ ಸೈಡ್ ಬಾ. ಸೊ ನಿನ್ನೆ ಎಲ್ಲ ಕಟ್ಟಿಗೆ ತೊಗೊಂಬಂದ್ಬಿಟ್ಟಿದ್ದೆವು, ಎಲ್ಲ ಕಟ್ಟಿಗೆ ಮುಗಿಯಕ್ಕೆ ಬಂದುಬಿಟ್ಟಿತ್ತು ಎಲ್ಲನೂ. ಸೊ ನಿನ್ನೆ ಪಕ್ಕದ ಯಪ್ಪ ಸರಿಯಪ್ಪ ಈ ಕಡೆ ಬಾ. ಕಟ್ಟಿಗೆ ಇಲ್ಲ ಅಂದರೆ ಅಡುಗೆ ಮಾಡೋಕ್ಕಾಗಲ್ಲ. ಅಲ್ಲೊಂದು ಸ್ವಲ್ಪ ಎತ್ತಾಕೊಳ್ಳೋಣ. ಇದಿಷ್ಟು ಸಾಕ ಪಲಾವ್ ಆಗುತ್ತಾ ಇದರಲ್ಲಿ? ಹಾಂ ಇರು ಒಂದೇ ನಿಮಿಷ. ಈ ಕಡೆ ಇದು ಮಾಡಿ, ಕೀರ್ತಿ ಈ ಕಡೆ ಬಾ. ಇದು ಈ ಕಡೆ ಎತ್ತಾಕೋ, ಅದು ಎಲ್ಲ ಎತ್ತಕ್ಕೆ ಬೇಗ ಬೇಗ. ಇಲ್ಲಿ ಹಾಕಿಬಿಟ್ರಾಯ್ತು ಚಾಪಿ, ಇಲ್ಲಿ ಹಾಕ್ಬಿಟ್ರೆ ಅಷ್ಟೆ. ಕೂತ್ಕೊಳಕ್ಕೆ ಬರ್ತಾ ಈ ಕಡೆ ಹಾಸ್ಕೊ. ಸರಿ, ಇದು ಮುಳ್ಳದೈತಲೇ ಬಿದುರು. ಈ ಕಡೆ ಚಾಪಿ ಹಾಸ್ಕೊಂಬಿಡು ಅಷ್ಟೆ. ಚಾಪಿ ಹಾಸ್ಕೊಂಡು ಎಲ್ಲ ಚಾಪಿ ಮೇಲೆ ಇಟ್ಬಿಡು ಅಷ್ಟೆ. ನಿನ್ನೆ ಎಲ್ಲ ಫುಲ್ಲು ಮಣ್ಣು. ಇರು ಚಾಪಿ ಹಿಂಗೆ ಹಾಸಿ ಈ ಕಡೆ. ಹಿಂಗೆ ಹಾಸು, ಅಡ್ಬೇಡ. ಇರಲಿ ಹಾಗೆ ಹಾಸು. ಇನ್ನೂ ಇದು ಮಾಡ್ಕೊ. ಹಾಂ ಇವಾಗ ಕುತ್ಕೊಳ್ಳೋಕ್ಕೆ ಬಿಡು, ಅದು ಹಂಗಲ್ಲ. ಹಾಂ ಓಕೆ, ಕುತ್ಕೊಳ್ರಿ. ಈಗ ಪಟ ಏನೇನು ಬೇಕು ಎಲ್ಲ ತರಕಾರಿ ಕೊಯ್ಕೊಂಬಿಡ್ರಿ. ಪಲಾವ್ಗೆ ಏನೇನು ಬೇಕು ಎಲ್ಲ ಕೊಯ್ಕೊಂಬಿಡ್ರಿ. ಸುಚಿತಾ ನೀನಿಲ್ಲಿ ಬಾರಲ್ಲಿ, ಕಟ್ಟಿಗೆ ಮುರಿ ಬಾರೋ, ಬೆಂಕಿ ಹಚ್ಬೇಕಲ್ಲಪ್ಪ. ಹೇಯ್ ನಿನ್ನೆ ಮಗನೇ, ಅಲ್ಲಿ ಕೀರ್ತಿ ಅದು ಪ್ಲೇಟ್ ಕೊಡೋದು ಕಟ್ ಮಾಡೋದು. ಹೇಯ್ ನಿನ್ನೆ ಮಗನ ಇಲ್ಲಿ ಇದು ನಿಮ್ಮದು ಅದು ಬುಕ್ಕ ತೊಗೊಬೋದು. ಎಲ್ಲಿ ಐತದ ಹಳೆ ಬುಕ್ಕ? ನೋಡು ಹೋಗು, ಅಲ್ಲಿ ಕುತ್ಕೊಂಡು ಏನು ಮಾಡ್ತೀನಿ ನೀನು ಹೆಂಗಸ್ರಿಗತ್ತಲೆ? ಅಲ್ಲಿ ಅದು ಹೆಂಗಸ್ರ ಕೆಲಸ, ಇಲ್ಲಿ ಬಾ ನೀನು ಗಂಡಸ್ರ ಕೆಲಸ ಇಲ್ಲಿ. ತೊಗೊಂಬರ್ತಾನೆ ನೀವು ನೋಡು ಬುಕ್ಕ. ಮ್ಯಾಚ್ ಬಾಕ್ಸ್ ಎಲ್ಲ ಕೊಡ್ತೀನಿ ಬಾ ಇಲ್ಲಿ. ಅದಲ್ಲೇ ಏಯ್ ಬುಕ್ಕ ತೊಗೊಂಬಾರೋ ಅಲ್ಲಿದು. ಆಯ್ತು ಹೋಗಪ್ಪ, ಪಟ್ನೆ ಬಾರಲ್ಲಿ. ಬಾರೋ ಪಟ್ನೆ. ಸುಚಿತ್ ನಿನ್ಗೇನು ಹೇಳಕತ್ತೀನಿ ಹೇಳು, ಬೇಗ ಬೇಗ ಬೇಗ. ಏನಪ್ಪ ಹುಡುಗರು ಮಾತೇ ಕೇಳಲ್ಲ ಇವು. ತಿನ್ನಕ್ಕೆ ಡ್ರೈ ಫ್ರೂಟ್ಸೇ ಬೇಕಂತಾರೆ, ಏನು ಮಾಡೋದು ಕತೆ. ತೊಗೊಂಬಾರೋ ಬೇಗ, ಬುಕ್ಕ ತೊಗೊಂಬ ಪಟ್ನೆ. ಅಲ್ಲಿ ಪೇಪರ್ ಇರ್ಬೇಕು ನೋಡಿ, ಎಲ್ಲಿ ತೊಗೊಂಬಾರ್ದು, ಎಲ್ಲಿ ಇಟ್ಟಿದೆ ನೋಡು, ಎಲ್ಲೆಲ್ಲೋ ಬಿಸಾಕಿದಂಗಿದೆ ನೋಡು. ಕೀರ್ತಿ ಹುಡ್ಕಾಡು ಬೇಗ ಹೋಗು, ಆ ಬುಕ್ಕ ಹುಡ್ಕಾಡು ಹೋಗು ಪಟ್ನೆ ಅನ್ಬೇಕು ಇವಾಗ. ಇರಪ್ಪ ಹೋಗು ಬೇಗ ಬೇಗ ಓಡು ಕೀರ್ತಿ. ನಿನ್ನೆ ಎಲ್ಲ ತೊಗೊಂಬಂದೆಲ್ಲ ಲೈ. ಅವು ಹೊತ್ತು ಕೇಳ್ತಲ್ಲ ಮತ್ತೆ. ಯಾರವನು ಪಕ್ಕ ಡೌರಾಜ ಇದ್ದಾನೆ. ಪಕ್ಕ ಡೌರಾಜ ಇದ್ದಾನೆ ಅವನು. ಓಕೆ, ಇವಾಗ ಬೀನ್ಸ್ ಸ್ಟಾರ್ಟು. ಅದೇ ಕಾನ್ಸೆಪ್ಟ್ ಶುರು ಮಾಡುತ್ತೆ.
ಇದು ಫಸ್ಟ್ ಕಟ್ಟಿಗೆ ಆಯ್ತು ಅಂದ್ರೆ ಕಟ್ಟಿಗೆ ಆಯ್ತು ಫಸ್ಟ್ ಕಟ್ಟಿಗೆ ಆಯಿತು. ಹಾಂ ಕಟ್ ಮಾಡ್ತಾ ಇರ್ಬೇಕು ಎಲ್ಲ ನಮ್ಮನ್ನು ಕೇಳಬಾರ್ದು. ನಮ್ದು ಏನಿದ್ರು ಬೆಂಕಿ ಹಚ್ಚೋ ಕೆಲಸ ಅಷ್ಟೇ. ಎತ್ತಾವ ಕರೆಕ್ಟಾಗಿ. ಹಾಂ ಸರಿ ಆಯ್ತು. ಇರೋ ಕೈ ಸುಡ್ತದ. ಇರು ಸಾವಕಾಸಾಗಿ ಬಿಡ್ಬೇಕಾ? ಇರು ಹತ್ತಲೆ ಎಲ್ಲೋ ಹತ್ತಲೇ ಇಲ್ಲಲ್ಲೋ ಮತ್ತೆ ಎಲ್ಲ ಹತ್ಕೊಂಡ ನೋಡೋದು. ಇದ್ರು ಹಿಂಗೆ ಹತ್ತಾನೆ ಉಲ್ಟಾ ಹಾಕ್ಕಾನ ಅವಾಗ ಹತ್ತದ ಬಿಸಿಯಾಗಿ. ಕ್ಯಾಪ್ಸಿಕಮ್ ಕಟ್ ಮಾಡೋಣ. ಹತ್ತಲಿಲ್ಲಲ್ಲೋ ಬರೇ ಪೇಪರ್ ಸುಟ್ಟೋಗೋಯ್ತು. ಮತ್ತೊಮ್ಮೆ ಹಚ್ಚಾನ ಅಲ್ಲಿ ಹತ್ತಾ ಇಲ್ಲ. ಇರಪ್ಪ ಹತ್ತಿಲ್ಲ ಅಂದ್ರೆ ಮತ್ತೆ ಕೊಳ್ಳೆ ಹತ್ತದು. ಏನಂತೀಯ? ನಮ್ಮ ಗುರಿ ಒಂದೇ, ಬೆಂಕಿ ಹಚ್ಚಬೇಕು, ಒಲೆನ ಉರಿಬೇಕು. ಇವಾಗ ಹತ್ತತ್ತ ಇವಾಗ ಪುರ್ರತ್ತು ನೋಡಿ. ಇವಾಗ ಅದು ಬೇಡ ಹೇಳಿ. ಇವಾಗ ಇದಕ್ಕೆ ಬರ ಇದು ಇಷ್ಟೇ ಸಾಕು. ಈಗ ನೋಡಿ ಹೆಂಗೆ ಹತ್ತದ. ಏನು ಕಟ್ಕೊಂಡನ ಅದು ಎಲ್ಲ ಬೇಡ ಬಿಡಪ್ಪ. ಇವಾಗ ಇದು ನೋಡಿ ಪುರ್ರ ಅಂತ ಹೆಂಗೆ ಹತ್ತದ. ನೋಡಿ ಹೆಂಗೆ ಹತ್ತದ. ಈಗ ಹತ್ತಾನೆ ಹತ್ತದ. ಈಗ ಏನೋ ಎಲ್ಲ ಮಳೆ ಕಟ್ಟಿಗೆ ಹಸಿ ಇದ್ದಂಗೆ ಇದನ್ನು ಗೊತ್ತಿಲ್ಲ. ಹಸಿ ಇದ್ದಂಗೆ ಐತಿ. ಒಂದು ಸ್ವಲ್ಪ ಬಿಸಿ ಅಲ್ಲಿ ಆಮೇಲೆ ಹತ್ತೈತಿ ಉರಿ. ಹೌದಲ್ಲ ಇದು ಎಲ್ಲ ಒಂದು ಸ್ವಲ್ಪ ಹಸಿ ಐತಿ. ಓಕೆ. ಸೊ ಫೈನಲ್ ಆಗಿ ಮೇನು ಒಲೆ ಹಚ್ಚೋದೇ ದೊಡ್ಡ ಕತೆ ಇದು. ಯಾಕಂದರೆ ನಿನ್ನೆ ಮಳೆಯಾಗಿ ಒಂದು ಸ್ವಲ್ಪ ಕಟ್ಟಿಗೆಗಳೆಲ್ಲ ಹಸಿ ಆಗಿಬಿಟ್ಟಿದ್ದಾವೆ. ಆಮೇಲೆ ತರಕಾರಿ ಕೂಡ ಕಟ್ಟಿಂಗ್ ಆಯಿತು. ಸುಚಿತಾ ಆಯಿಲ್ ತೊಗೊಂಬರ ಪಟ್ನೆ ಓಡು ಪಟ್ನೆ ಓಡು. ಆಯ್ತು ಓಡು ಏನು ತೊಗೊಂಬ. ಓಡು ಆಯಿಲ್ ತೊಗೊಂಬೋಡು. ಆಯಿಲ್ ಡಬ್ಬ ತೊಗೊಂಡ್ಬೇಡಪ್ಪ. ನಿನ್ನೆ ಎಲ್ಲ ಓಡಾಡಿ ಹೆಂಗೆ ಕೆಲಸ ಮಾಡಿದೆ ಎಲ್ಲ ವೀಡಿಯೋದಾಗ ಬಂದು ಹೋಗಿ. ನಿಂದೆಲ್ಲ ನೀನು ಮಾಡೋ ಕೆಲಸ ಎಲ್ಲ ವೀಡಿಯೋದಾಗ ಬಂದು ಹೋಗಿ. ಯಾರು ಕೊಡ್ತೀನಿ ಹೋಗೋದು. ನೀನು ಹಂಗೆ ಓಡ್ತಿಯಲ್ಲ ಅದಕ್ಕೆ ಅದು ಕಟ್ಟಾಗಿಬಿಡ್ತದೆ. ಅಲ್ಲಿ ಅದು ಓಡ್ಬೇಕು, ಪಟ ಓಡಬೇಕು. ಆಯಿಲ್ ಬಾಟಲ್ ಐತೆ ನಾವು ಯಾವಾಗಲೂ ಚಾರ್ಜ್ ಮಾಡ್ಬೇಕು ಗಾಡಿಗೆ. ಚಾರ್ಜ್ ಮಾಡಿಲ್ಲ ಅಂದರೆ ಓಡಲ್ಲ. ಎಲ್ಲಕ್ಕೂ ರೀಚಾರ್ಜ್ ಮಾಡಿಸ್ಬೇಕಾಗಿದೆ ಇವಾಗ. ಲೈಫಲ್ಲೇ ಒಂದು ಫೋನ್ ಕಾಲ್ ಮಾತಾಡ್ಬೇಕಂದ್ರೂ ರೀಚಾರ್ಜು. ಬಾರೋ ನೀನು ಕ್ಯಾಮ್ರಾಮ್ಯಾನ್ ಹೋಗ್ಯಾಗ ನಿಂತ್ಕೊಂಡು ಯಾಕೋ ಮಾತಾಡ್ತಿ. ಈ ಕಡೆ ಬಾರೋ. ನಮ್ಮ ಕ್ಯಾಮ್ರಾಮ್ಯಾನಿಗೂ ಹೇಳ್ಬೇಕಾಗಿದೆ. ಈಗ ಲೈಫ್ ಅಂದರೆ ಹೆಂಗಂದರೆ ರೀಚಾರ್ಜ್ ಮಾಡದೆ ಲೈಫೇ ನಡೆಯಲ್ಲ. ಹಂಗಾಗ್ಬಿಟ್ಟಿದೆ. ಒಂದು ಫೋನ್ ಕಾಲ್ ಮಾಡಬೇಕಂದ್ರೆ ಫಸ್ಟ್ ರೀಚಾರ್ಜ್ ಮಾಡಿಬಿಟ್ಟು ಮಾಡಬೇಕು. ನಾನು ಪಿ ಜಿಯಲ್ಲಿ ಒಂದು 3-4 ವರ್ಷ ಇದ್ನಲ್ಲ, ನಮ್ಮ ಪಿ ಜಿ ಓನರ್ ಹೇಳೋನು, ನೆಕ್ಸ್ಟ್ ಮಂತಿಗೆ ಹೋಗ್ಬೇಕಂದ್ರೆ ಫಸ್ಟ್ ರೀಚಾರ್ಜ್ ಮಾಡಬೇಕು. ಆವಾಗಲೇ ಎಕ್ಸಾಂಪಲ್ ಅದನ್ನೇ ಕೊಡೋರು. ಫೋನಿಗೆ ರೀಚಾರ್ಜ್ ಮಾಡಿದ್ರೆ ತಾನೇ ಫೋನ್ ಹೋಗುತ್ತೆ, ಇಲ್ಲಾಂದ್ರೆ ಫೋನ್ ಹೆಂಗೆ ಹೋಗುತ್ತೆ ಅನ್ನೋರು. ಎಲ್ಲ ಕಲಿಯೋಂಥದ್ದು ಬೇಜಾನಿದೆ. ಸೊ ಇವಾಗ ಬೀನ್ಸ್ ಕಟ್ಟಾಯಿತು, ಕ್ಯಾರೆಟ್ ಕಟ್ಟಾಯಿತು, ಆಲೂ ಕಟ್ಟಾಯಿತು, ಟೊಮೊಟೊ ಕಟ್ಟಾಯಿತು, ಕ್ಯಾಪ್ಸಿಕಮ್ಮು, ಆನಿಯನ್ನು, ಚಿಲ್ಲಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಎಲ್ಲ ಕಟ್ಟಿಂಗ್ ಆಯಿತು. ಇನ್ನೇನಿದ್ರು ಒಗ್ಗರಣೆ ಹಾಕೋದೆಲ್ಲ. ಕೊಬ್ಬರಿ ಎಣ್ಣೆ ಅಲ್ಲೋ, ಕೊಬ್ಬರಿ ಎಣ್ಣೆನ ಹಾಂ ತಗೊಂಬ. ಯಾವುದೋ ಒಂದು ಎಣ್ಣೆ ತೊಗೊಂಬಂದ್ರೆ ಬೇರೆ ಎಣ್ಣೆ ಎತ್ಕೊಂಬಂದ ನೋಡಿ. ಮತ್ತೆ ಯಾವುದೋ ಒಂದು ಎಣ್ಣೆ ಅಂತ. ಇವಾಗ ಒಂದು ಸ್ವಲ್ಪ ಇಡಪ್ಪ. ಸೊ ಕೊಬ್ಬರಿ ಎಣ್ಣೆನೂ ಬಂದಿದ್ದಾಯಿತು. ಕೊಬ್ಬರಿ ಎಣ್ಣೆ ಆ್ಯಕ್ಚುಲಿ ನಮ್ಮ ಸ್ಟೂಡೆಂಟ್ ಒಬ್ಬರು ಕ್ಲಾಸ್ ಕಲಿಯಕ್ಕೆ ಬಂದಿದ್ದರು. ಸೊ ಕ್ಲಾಸ್ ಕಲಿಯಕ್ಕೆ ಬಂದಾಗ ಅವರು ಈ ಏನಿದು ವುಡ್ ಪ್ರೆಸ್ ಆಯಿಲ್ ಮಾಡ್ತಾರಲ್ಲ, ಸೊ ಅವ್ರದ್ದೇ ಓನಾಗಿ, ಅಂದರೆ ಇದನ್ನು ಎಲ್ಲ ಫ್ಯಾಕ್ಟ್ರಿ ಏನಪ್ಪ ಅಂದರೆ ಇದು ಆಯಿಲ್ ತೆಗೆಯೋದೆಲ್ಲ ಅವರೇನೆ. ಸೊ ವುಡ್ ಪ್ರೆಸ್ ಕೋಕೋನಟ್ ಆಯಿಲ್ ಅಂತ ಹೇಳಿಬಿಟ್ಟು 100% ನ್ಯಾಚುರಲ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರು ಇದೆ. ನಿಮಗೂ ಬೇಕಂದ್ರೂ ನೀವು ಕೂಡ ಟ್ರೈ ಮಾಡಿ ತೊಗೋಬೋದು.
ಅವ್ರದ್ದು ಬ್ರ್ಯಾಂಡಿಂಗ್ ಹೆಸರಿದು. ಸೊ ಚೆನ್ನಾಗಿದೆ, ನಾನು ಇವಾಗ ಯೂಸ್ ಮಾಡ್ತಿದ್ದೀನಿ. ಸೊ ಕೊಟ್ಟಿದ್ದಾರೆ. ಅಯ್ಯೋ ಅಯ್ಯೋ ಅಯ್ಯೋ, ಇದು ಯಾವುದು ಕರ್ಮ, ಮತ್ತೆ ಅರುತ್ತಲ್ಲ ಇದು. ಸುಚಿತಾ ಹಾಕ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳು, ಅದಕ್ಕೆ ಊಟ ಸರಿ ಆಗ್ತಾ ಇಲ್ಲ. ಏಯ್ ಊಟ ಸರಿ ಆಗ್ತಿಲ್ಲ ಅದಕ್ಕೆ ಹಿಂಗೆ ಆಡ್ತಿದೆ ಇದು. ಹಾಕು. ಯಾಕೋ ರಾತ್ರಿ ನಿದ್ದೆ ಮಾಡಿಲ್ಲ? ಕಣ್ಣದು ಹೆಂಗೆ ಕೈಯಾಗ ಹಾಂ, ಕಣ್ಣು ಹಂಗೆ ಆಗ್ತದಂದ್ರೆ ಟಿ ವಿ ನೋಡ್ತಾನ, ಮೊಬೈಲ್ ನೋಡ್ತಾನ. ಏನಪ್ಪ ಒಲಿ ಕಾಟ ಅರ್ಥ ಆಗ್ತಿಲ್ಲ. ಇನ್ನೊಂದು ಪೇಪರ್ ಬೇರೆ ಇಲ್ಲ. ಪೇಪರ್ ತಗೊಂಬ ಸುಚಿತ್. ನೋಡೋಣ ಇವಾಗೆಲ್ಲ ಪುರ್ರ ಅಂತ ಏನು ಅದು ಕಟಿಗಳು ಹಸಿ. ಅದು ಯಾವುದು, ಎಲ್ಲಿ ಹೋದ್ರೂ ಬೆಂಕಿ ಹಚ್ಚಕ್ಕಾಗಲ್ಲ ಕರೆಕ್ಟಾಗಿ. ಇಲ್ಲ, ಇದು ಆ್ಯಕ್ಚುಲಿ ಒಂದು ಕೊಳಲು ರೆಡಿ ಮಾಡಿಸ್ಬೇಕಾಗಿದೆ ನಾವು. ಉಫ್ ಅಂದರೆ ಸಾಕು ಹತ್ತಬೇಕು. ಈಗ ನೋಡೋಣ, ಹಿಂಗೆ ಓಪನ್ ಮಾಡಿಡ ಗಾಳಿಗೆ ಹತ್ತಷ್ಟೆ. ಗಾಳಿ ಯಾವಾಗ ಬರುತ್ತೆ ಅವಾಗ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇವತ್ತು ನಿನ್ನೆ ಏನು ತಿಂದೇವಪ್ಪ, ನಿನ್ನೆ ಮರ್ತೇ ಬಿಡ್ತೀನಲ್ಲ ನಾನಂತರೂ. ಶಾವಿಗೆ ಉಪ್ಪಿಟ್ಟು ತಿಂದಿದ್ದಾಯಿತು ಬೆಳಿಗ್ಗೆ. ಇವತ್ತು ಪಲಾವ್ ತಿಂತಾ ಇರೋದು. ಆಮೇಲೆ ಮತ್ತೆ ಹೇಳಿದ್ನಲ್ಲ, ಇಲ್ಲಿ ಹೋಗೋರು ಬರೋರೆಲ್ಲ ನಮ್ಮನ್ನೇ ನೋಡ್ತಿರ್ತಾರೆ. ಒಬ್ಬೊಬ್ಬರು ಮನೆ ಮೇಲೆ ನಿಂತ್ಕೊಂಡು ನೋಡ್ತಿರ್ತಾರೆ, ಏನಪ್ಪ ಈ ನನ್ನ ಮಕ್ಕಳದ್ದು ಕತೆ ಅಂತಂದ್ಬಿಟ್ಟು. ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಅವರು ಕೆಲ್ಸಕ್ಕೆ ಹೋಗಿ ಹೊಟ್ಟೆನ ತುಂಬಿಸ್ಕೋತಾರೆ, ಬದುಕ್ತಾರೆ. ನನ್ನ ಕೆಲಸ ಇದು. ಸೊ ಮುಂಚೆ ಎಲ್ಲ ನಂದು ಚಾನಲಲ್ಲಿ ಪ್ರಾಜೆಕ್ಟ್ ಹಾಬಿ ಟಾಯ್ಸನ್ನೆಲ್ಲ ಮಾಡ್ತಿದ್ದೆ. ಸೊ ಆ ಚಾನಲಲ್ಲೆಲ್ಲ ದತ್ತಾಬಿನೂರ್ ಕ್ರಿಯೇಷನಲ್ಲಿ, ಮೇಕ್ ಯುವರ್ ಓನ್ ಕ್ರಿಯೇಷನಲ್ಲಿ ಇದು ಬಂದುಬಿಟ್ಟು ನಮ್ಮದೆಲ್ಲ ಎಕ್ಸಿಸ್ಟಿಂಗ್ ಚಾನಲಲ್ಲಿ. ನಾನು ಆ್ಯಕ್ಚುಲಿ ಹೇಳಬೇಕಂತಂದರೆ ಪೇಪರ್ ಪ್ಲೇನಿಂದ ಶುರು ಮಾಡಿರೋದು ಈ ಚಾನಲ್ಲು. ಪೇಪರ್ ಪ್ಲೇನಿಂದ ಶುರು ಮಾಡಿ 2014 ಸ್ಟಾರ್ಟ್ ಮಾಡಿರೋ ಚಾನಲ್ಲು. ಸೊ ಐ ಥಿಂಕ್ ಒಂದು 7-8 ತಿಂಗಳಾದ ತಕ್ಷಣ ಒಂದು ಪೇಪರ್ ಪ್ಲೇನು ಕ್ಲಿಕ್ ಆಗಿಬಿಟ್ಟಿತ್ತು. ಆ ಪೇಪರ್ ಪ್ಲೇನು ಕ್ಲಿಕ್ ಆಯಿತು ಅಂತ ತಂದುಬಿಟ್ಟು ಪೇಪರ್ ಪ್ಲೇನ್ ಕ್ಲಿಕ್ ಆಯಿತು ಅಂತಂದ್ಬಿಟ್ಟು ಹಾಗೆ ಪೇಪರಿಂದ ಶುರು ಮಾಡ್ಕೊಂಡು ಹತ್ತತ್ರ 3 ವರ್ಷ ಹೋಗೋ ತಕ್ಷಣ ನಮಗೂ ಏನು ಯೂಟ್ಯೂಬ್ ಅಂತ ಅರ್ಥ ಆಗಿ, ಆಮೇಲೆ ಸುಮಾರು ನೀವು ನಂಬೋದಿಲ್ಲ ಹತ್ತತ್ರ ಒಂದು 450 ವೀಡಿಯೋಸನ್ನು ಡಿಲೀಟ್ ಮಾಡಿದೆ. ಆಮೇಲೆ ಕಂಟೆಂಟನ್ನು ನಿಜವಾಗ್ಲೂ ಸ್ಟಾರ್ಟ್ ಮಾಡಿರೋದು, ತಿಳ್ಕೊಂಬಿಟ್ಟು ಸ್ಟಾರ್ಟ್ ಮಾಡಿರೋದು. ಅಲ್ಲಿಂದ ನಮ್ಗಳಿಗೂ ಕೂಡ ಯೂಟ್ಯೂಬ್ ಅನ್ನೋದು ವರ್ಕ್ ಆಗಿರೋದು. ಸೊ ಇವತ್ತಿಗೆ ಪೇಪರ್ ಪ್ಲೇನೆಲ್ಲ ಮಾಡ್ಕೊಂಡು ಶುರು ಮಾಡಿ ಇವಾಗ ಪ್ರೊಫೆಷ್ನಲ್ RC ಏರ್ಕ್ರಾಫ್ಟ್ಗಳೆಲ್ಲ ಫ್ಲೈ ಮಾಡ್ತಿರೋದು. ಜೊತೆಗೆ ನನಗೆ 2019 ನೆಕ್ ಪೇನ್ ಬಂತು, ತುಂಬ ನೆಕ್ ಪೇನ್ ಬಂತು. 21ವರೆಗೂ ನಮ್ಮ ಮಕ್ಕಳಿಗೆ ಒಂದು ಕಮರ್ಷಿಯಲ್ ಬಿಸ್ನೆಸ್ ಆಗಲಿ ಅಂತ ಹೇಳಿಬಿಟ್ಟು ವಿತ್ ಪೇನಲ್ಲಿ ಅಂದ್ಕೊಳ್ಳಿ ಇನ್ನೇನೊಂದು ವಾರ ಇರ್ತೀನಿ ಅನ್ನೋ ಸಿಚುವೇಷನಲ್ಲಿ ನಾನು ಆ್ಯಕ್ಚುಲಿ ಯೂಟ್ಯೂಬನ್ನು ಡ್ರಾಪ್ ಔಟ್ ಮಾಡಿರೋದು. ಸೊ ಮೇಕ್ ಯುವರ್ ಓನ್ ಕ್ರಿಯೇಷನ್ನು, ದತ್ತಾಬಿನೂರ್ ಕ್ರಿಯೇಷನ್ ಎರಡೂ ಕೂಡ ಹ್ಯಾಂಡಲ್ ಮಾಡ್ತಿದ್ದೆ. ಎರಡೂ ಚಾನಲಲ್ಲಿ 2 ಮಿಲಿಯನ್ಗಿಂತಲೂ ಜಾಸ್ತಿ ಫಾಲೋವರ್ಸ್ ಇದ್ದಾರೆ. ಎರಡೂ ಚಾನಲಿಂದ ಹತ್ತತ್ರ 2 ಕೋಟಿ ಡೈರೆಕ್ಟಾಗಿ ಅರ್ನ್ ಮಾಡಿರೋದು. ಸೊ ಅದು ಆದ ತಕ್ಷಣ ಇಲ್ಲಿ ನೋಡ್ತಿದ್ದೀರಾ ಎಲ್ಲ ನಮ್ಮ ಹೊಸ ಚಾನಲ್ಗಳು. ಸೊ ಇವಾಗ ಮನೆಯಲ್ಲಿ ಎಲ್ರದ್ದು ಕೂಡ ಒಂದೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋದು. ಇವಾಗ ಯೂಟ್ಯೂಬರ್ ಹೌಸ್ ಸುಚಿತ್ ಅನ್ನೋದು ನನ್ನ ಮಗಂದು, ಯೂಟ್ಯೂಬರ್ ಹೌಸ್ ಕೀರ್ತಿ ಅನ್ನೋದು ಮಗಳದು, ಯೂಟ್ಯೂಬರ್ ಹೌಸ್ ಫುಡ್ ಅನ್ನೋದು ನಮ್ಮ ವೈಫ್ದು. ಇವೆಲ್ಲ ಇಂಗ್ಲೀಷ್ ಚಾನಲ್ಗಳು. ಆಮೇಲೆ ಯೂಟ್ಯೂಬರ್ ಹೌಸ್ ಅನ್ನೋದು ಅದನ್ನು ಒಂದು ಚಾನಲ್ಲು, ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸ್ ಅನ್ನೋದು ಅದನ್ನು ಒಂದು ಚಾನಲ್ಲು. ಇವಾಗ ಕನ್ನಡದಲ್ಲಿ ಒಂದು ಚಾನಲ್ ಇರಲಿ ಅಂತಂದ್ಬಿಟ್ಟು ಬೇಸಿಕಲಿ ನಂದು ಆ್ಯಕ್ಚುಲಿ ಮುಂಚೆ ಎಲ್ಲ ದತ್ತಾಬಿನೂರ್ ಕ್ರಿಯೇಷನ್ನು, ಮೇಕ್ ಯುವರ್ ಓನ್ ಕ್ರಿಯೇಷನ್ ಏನು ನೋಡ್ತಿರಲ್ಲ ಅದು ಗ್ಲೋಬಲ್ ಚಾನಲ್ಲು. ಗ್ಲೋಬಲಲ್ಲಿ ಕಂಟೆಂಟನ್ನು ಕ್ರಿಯೇಟ್ ಮಾಡಿದ್ದು. ಅಲ್ಲೆಲ್ಲ ನಾವು ಆ್ಯಕ್ಚುಲಿ ಲ್ಯಾಂಗ್ವೇಜ್ ಎಲ್ಲ ಯೂಸ್ ಮಾಡಿಲ್ಲ. ಸೊ ಲ್ಯಾಂಗ್ವೇಜ್ ಯೂಸ್ ಮಾಡ್ದೇ ನಾವು ಕಂಟೆಂಟನ್ನು ಕ್ರಿಯೇಟ್ ಮಾಡಿದ್ದು ಹೇಳಬೇಕಂತಂದರೆ ಬರೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಕೊಂಡು ನಾನು ಏನು ವರ್ಕ್ ಮಾಡ್ತಿರ್ತೀನೋ ಅದನ್ನು ತೋರಿಸ್ತಾ ಇದ್ದೆ. ಸೊ ಇವಾಗ ಏನಪ್ಪ ಅಂತಂದರೆ ಕನ್ನಡ ಚಾನಲ್ ಬಂದು ಯೂಟ್ಯೂಬರ್ ಹೌಸ್ ಫ್ಯಾಮ್ಲಿ ಬ್ಲಾಗ್ ಅಂತೇಳಿ, ಈ ಫ್ಯಾಮ್ಲಿ ಬ್ಲಾಗಲ್ಲಿ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿ ಮಾಡ್ತಿದ್ದೆವು. ಜೊತೆಗೆ ಎಕ್ಸ್ಪೆಷಲಿ ಹೇಳ್ದನಲ್ಲ, ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಿದ್ದೆ, ಬುಕ್ ಬಂದಿತ್ತು, ಎಲ್ಲ ಬಂದಿತ್ತು. ಯಾವಾಗ ಒಂದು ವಿಡಿಯೋ ಮಾಡೋಕ್ಕೆ ಇನ್ಕಂಪ್ಲೀಟ್ ಅಂತ ಗೊತ್ತಾಯಿತು, ಅಂದರೆ ನಾವು ಇಬ್ಬರೇ ಹಸ್ಬೆಂಡ್ ಆ್ಯಂಡ್ ವೈಫು, ಗಂಡ ಹೆಂಡ್ತಿ ಇಲ್ಲ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯಿತು. ಆವಾಗ ಮಕ್ಕಳಿಗೆ ಕೂಡ 1 ವರ್ಷ ಇವಾಗ ಗ್ಯಾಪನ್ನು ತೊಗೊಂಡಿರೋದು. ಯಾಕಂದರೆ
ಒಂದೊಂದು ವೀಡಿಯೋದಲ್ಲಿ ಅದನ್ನು ಇಲ್ಲ ಅಂತಂದರೆ ವರ್ಕೌಟ್ ಆಗೋಲ್ಲ. ಯಾಕಂದರೆ ಇದು ನಾನು ಮನೆ ಶುರು ಮಾಡ್ತೀನಿ ನೆಕ್ಸ್ಟ್ ಮಂತಿಂದ. ಸೊ ಮನೆ ಶುರು ಮಾಡ್ದಾತಂದರೆ ಅದು ಕಂಪ್ಲೀಟಾಗಿ ಎಲ್ಲರೂ ಕೂಡ ವೀಡಿಯೋದಲ್ಲಿ ಬರಬೇಕಾಗಿದೆ. ಹಾಗಾಗಿ 1 ವರ್ಷ ಗ್ಯಾಪ್ ತಗೊಂಡು ಅದು ಆದ ತಕ್ಷಣ ಬಂದು ಹೋಮ್ ಸ್ಕೂಲಿಂಗೋ ಇಲ್ಲ ಇಲ್ಲೇ ಪಕ್ಕದಲ್ಲಿರೋ ಸ್ಕೂಲೋ ಅದು ಯಾವುದೋ ಒಂದು ನೋಡಬೇಕು ಇವಾಗ. ಸೊ ನಾನು ಹೇಳೋದು ಏನಪ್ಪ ಅಂದರೆ, ಟ್ರೈ ಮಾಡಿ. ಯೂಟ್ಯೂಬ್ ಅನ್ನೋದು ನಿಜವಾಗ್ಲೂ ಕೂಡ ನೀವು ಯಾವ ಪ್ಲೇಸಲ್ಲಿರ್ತೀರೋ ಅಲ್ಲೇ ಕೂತ್ಕೊಂಡು ಕೆಲಸ ಮಾಡ್ಕೊಂಡು ನೀವು ಎಲ್ಲೇ ಹೋಗಿ ಕೆಲಸ ಮಾಡಿದ್ರೂ ಕೂಡ ಅಷ್ಟು ದುಡ್ಡು ಅರ್ನ್ ಮಾಡೋಕ್ಕಾಗಲ್ಲ. ಯೂಟ್ಯೂಬಲ್ಲಿ ಅರ್ನ್ ಮಾಡ್ಬೋದು. ಜೊತೆಗೆ ಎಷ್ಟೊಂದು ಜನ ನಮ್ಮ ಕಂಟ್ರಿ ಬಿಟ್ಬಿಟ್ಟು ಕೆಲಸಕ್ಕಂಥೇಳಿ ಬೇರೆ ಕಡೆ ಹೋಗ್ತಾರೆ ದುಡ್ಡು ಮಾಡೋಕ್ಕೆ ಅಂತಂದ್ಬಿಟ್ಟು. ನಾನು ಹೇಳ್ತಿರೋದು ಇಲ್ಲೇ ಕೂತ್ಕೊಂಡೇ ಮಾಡ್ಬೋದು. ಆ್ಯಕ್ಚುಲಿ ನಮ್ಮ ಅಣ್ಣನೂ ನಾವು ಏನಪ್ಪ ಇವನು IT ಓದ್ಬಿಟ್ಟು ಯಾವ ಕಂಟ್ರಿಗೆ ಹೋಗ್ತಾ ಇಲ್ಲ ಅಂತಂದಾಗ ಅವರು ನಮ್ಮ ಡೈಲಾಗ್ ಹೊಡೆದಿದ್ದು ಹಂಗೇ, ಇಲ್ಲೇ ಕೂತ್ಕೊಂಡೇ ಅದಕ್ಕಿಂತಲೂ ಜಾಸ್ತಿ ಅರ್ನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಆವಾಗ ಒಂದು ಟೈಮು ಹೇಳಿದ್ರು ಅವರು. ಸೊ ಇವಾಗ ನಿಜವಾಗ್ಲೂ ಹಾಗೆ ಆಗಿದೆ ನಮ್ಗಳದೆಲ್ಲ. ಯಾಕಂದರೆ ನಾವು ಏನು ಇಲ್ದೇ ಮನೇಲಿ ಕೂತ್ಕೊಂಡು ಇವಾಗ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡೇ ಅರ್ನ್ ಮಾಡ್ತಿರೋದು. ಸೊ ಹಾಗೆ ಒಬ್ಬೊಬ್ಬರು ಆ ಥರ ತಿಳ್ಕೊಂಡ್ರೆ ಇಲ್ಲೇ ಒಂದು ನಮ್ಮ ಪ್ಲೇಸಲ್ಲೇ ಕೂತ್ಕೊಂಡೇ ಅರ್ನ್ ಮಾಡ್ಬೋದು. ಸೊ ಇವಾಗಲೂ ಅಷ್ಟೇ ತುಂಬ ಜನ ಸೋಷಿಯಲ್ ಮೀಡ್ಯಾದಿಂದ ಅರ್ನ್ ಮಾಡ್ಬೋದು ಅಂತಂದರೆ ನಂಬೋದಿಲ್ಲ. ನಾನು ಒಂದು ಓಪನ್ ಆಗಿ ಹೇಳ್ತೀನಿ, 2 ಚಾನಲಲ್ಲಿ ಹತ್ತತ್ರ 2 ಕೋಟಿ ಅರ್ನ್ ಮಾಡಿದ್ದೀನಲ್ವಾ. ಇವಾಗ ನನ್ನ ಮನೆ ಕಟ್ತಿರೋದು ಆಲ್ಮೋಸ್ಟ್ ಅಲ್ಲೂ 1.5 ಕೋಟಿವರೆಗೂ ಬರುತ್ತೆ. ನನ್ನ ಬಜೆಟ್ ಅಷ್ಟೇ ಇಟ್ಕೊಂಡಿದ್ದೀನಿ. ನಂದು ಏನಂತಂದರೆ ತುಂಬ ನಾನೇನು ಅಷ್ಟು ಇದು ಮಾಡ್ತಾಯಿಲ್ಲ, ಅಂದರೆ ಇಂಟೀರಿಯರ್ ನಾನು ಅಷ್ಟೆಲ್ಲ ಹೋಗಲ್ಲ. ನಂದೇನಿದ್ರು ಗ್ರೀನರಿ ಗಿಡಗಳೆಲ್ಲ ಇಟ್ಕೊಳ್ಳೋದು ನಾನು ಜಾಸ್ತಿ. ಜೊತೆಗೆ ಇಲ್ಲಿ 60-40 ಸೈಟ್ ನೋಡ್ತಿದ್ದೀರಲ್ಲ, ಇದನ್ನು ಕೂಡ ಯೂಟ್ಯೂಬ್ ದುಡ್ಡಲ್ಲೇ ತೊಗೊಂಡಿರೋದು. ಇವಾಗ ಮನೆ ಕಟ್ತಿರೋದು ಯೂಟ್ಯೂಬ್ ದುಡ್ಡಲ್ಲೇ ಕಟ್ತಾ ಇರೋದು. ಈ ಕಾರ್ ತೊಗೊಂಡಿರೋದು ಕೂಡ ಯೂಟ್ಯೂಬ್ ದುಡ್ಡಲ್ಲೇ. ಆ ಮನೆ ರೆಂಟ್ ಕಟ್ತಾ ಇರೋದು ಕೂಡ ಇವಾಗ ಯೂಟ್ಯೂಬ್ ದುಡ್ಡಲ್ಲೇ. 45,000 ರೆಂಟ್ ನಾನು ಇವಾಗ ಕಟ್ತಾ ಇರೋದಕ್ಕೆ. ಆಮೇಲೆ ನನ್ನ ಒಂದು 10 ವರ್ಷದ ಎಕ್ಸ್ಪೀರಿಯೆನ್ಸು ಏನು ಕಲಿತೆ, 10ರಿಂದ 12 ವರ್ಷದಲ್ಲಿ ಏನು ಕಲಿತೆ, ನಾನು ಯಾಕೆ ಫೇಲ್ಯೂರ್ ಆದೆ, ಮತ್ತು ನಮ್ಮ ಇಡೀ ಫ್ಯಾಮಿಲಿಯವ್ರು ಹೆಂಗೆ ಯೂಟ್ಯೂಬರ್ ಆದೆ ಅನ್ನೋದನ್ನು ಕಂಪ್ಲೀಟಾಗಿ ಸೋಷಿಯಲ್ ಮೀಡಿಯಾ ಟ್ರೈನಿಂಗ್ ಸೆಂಟರ್ ಅಂತಲೇ ಓಪನ್ ಮಾಡಿರೋದು ಇವಾಗ. ಸೊ ಅದರಲ್ಲಿ ಬಂದು ಕಂಪ್ಲೀಟಾಗಿ ಆನ್ಲೈನು ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್, ಫೇಸ್ ಟು ಫೇಸ್ A to Z ಪ್ರಾಕ್ಟಿಕಲ್ ಟ್ರೈನಿಂಗ್, ಅಂದರೆ 1-to-1 ಟ್ರೈನಿಂಗ್ ಕೂಡ್ಸ್ಕೊಂಡು ಕೊಡೋದು. ನಾನು ಸುಮ್ಮನೆ ಗುಂಪಲ್ಲಿ ಹಾಕಿ ಗೋವಿಂದ ಮಾಡಲ್ಲ. ಯಾಕಂದರೆ ಗುಂಪಲ್ಲಿ ಗೋವಿಂದ ಅವೆಲ್ಲ ವರ್ಕೌಟ್ ಆಗೋಲ್ಲ. ಯೂಟ್ಯೂಬ್ ಅನ್ನೋದು ನಿಮಗೆ ಹೇಳಕ್ಕೆ ಹೋದರೆ ಅದು ಈಸಿನೇ, ಬಟ್ 1-to-1 ಕುತ್ಕೊಂಡು ಕಲಿತ್ರೆ 1 ಡೇ ಇಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಡೇ ಇಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ 3 ಡೇಸು. ಸೊ ಯೂಟ್ಯೂಬು ಟ್ರೈನಿಂಗ್ ಇದೆ, ಯೂಟ್ಯೂಬು, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಅಮೆಝಾನ್ ಟ್ರೈನಿಂಗ್ ಇದೆ. ಬಟ್ ನನ್ನ ಪರ್ಸ್ನಲ್ ಟ್ರೈನಿಂಗ್ ಬಂದುಬಿಟ್ಟು ಇಲ್ಲಿವರೆಗೂ ಯಾವ ಸ್ಟೂಡೆಂಟು ಹೋಗಿಲ್ಲ. ಯಾಕಂದರೆ ಪರ್ಸ್ನಲ್ ಟ್ರೈನಿಂಗ್ ಬಂದುಬಿಟ್ಟು ಕಂಪ್ಲೀಟಾಗಿ ಬರೀ ಯೂಟ್ಯೂಬು 3 ಡೇಸ್ ಕೋರ್ಸ್ ಬರುತ್ತದು. ಸೊ ಅದನ್ನು ಯಾರೂ ಹೋಗಿಲ್ಲ. ಯಾಕಂದರೆ ಎಲ್ಲರೂ ಜನ ಹೆಂಗಂದರೆ ಕಡಿಮೆ ದುಡ್ಡಲ್ಲಿ ಕಲಿಬೇಕು, ಅರ್ಜೆಂಟಾಗಿ ಕಲಿಬೇಕು, 1 ಡೇ ಹಾಕಕ್ಕೆ ರೆಡಿ ಇಲ್ಲ. ಇಲ್ಲಿ 20ರಿಂದ 25 ವರ್ಷ ಓದಕ್ಕೆ ರೆಡಿ ಇರ್ತಾರೆ ಜನ. ಆದರೆ ಯೂಟ್ಯೂಬು ಅದಕ್ಕಿಂತಲೂ ಜಾಸ್ತಿ ದುಡ್ಡು ಅರ್ನ್ ಮಾಡ್ಬೋದು ಅಂತಂದರೆ ಅದನ್ನು ಯಾರೂ ಹಾಕಕ್ಕೆ ರೆಡಿ ಇಲ್ಲ. ಜೊತೆಗೆ ಯೂಟ್ಯೂಬ್ ಅನ್ನೋದು ವರ್ಲ್ಡಲ್ಲಿ 55% ರೆವಿನ್ಯೂ ಕೊಡ್ತಾ ಇರೋದು. ಅಂಥದನ್ನೆಲ್ಲ ಬಿಡ್ತಾರೆ, ಅಲ್ಲಿ ಹೋಗಿ 1% 2%ಗೋಸ್ಕರ ಕೆಲಸ ಮಾಡ್ತಿರ್ತಾರೆ. ಇನ್ನೊಂದು ವರ್ಸ್ಟ್ ಪಾರ್ಟ್ ಏನಪ್ಪ ಅಂತಂದರೆ, ಇನ್ಸ್ಟಾಗ್ರಾಮಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಅಂತೇಳಿ ಹಾಕ್ಕೊಂಡಿರ್ತಾರೆ. ಅದು ಏನಂತ ಗೊತ್ತಿಲ್ಲ. ಯಾಕಂದರೆ ಯೂಟ್ಯೂಬ್ ಅನ್ನೋದು ಪೇ ಮಾಡ್ತಿರೋದು 55% ರೆವಿನ್ಯೂ ಬಿಡ್ತಾ ಇದ್ದಾರೆ. ಅಲ್ಲಿ ಹೋಗಿ ನಮ್ಮ ಯೂಟ್ಯೂಬ್ ಲಿಂಕ್ ಅಂತ ಹಾಕಿರ್ತಾರೆ. ಸೊ ಯಾಕಂದರೆ ಇನ್ಸ್ಟಾಗ್ರಾಮ್ ಅನ್ನೋದು ಅಷ್ಟೊಂದು ಕಷ್ಟ ಅಲ್ಲ ಬಿಲ್ಡ್ ಮಾಡೋದು. ಬಟ್ ಯೂಟ್ಯೂಬ್ ಅನ್ನೋದು ಆ್ಯಕ್ಚುಲಿ ಕಷ್ಟನೇ ಒಂದು ಸ್ವಲ್ಪ, ಬಟ್ ತಿಳ್ಕೊಂಡಾಗ ಈಸಿನೇ. ಇನ್ನೊಂದು, ಇನ್ಸ್ಟಾಗ್ರಾಮಲ್ಲಿ ನಿಮ್ಗೇನು 1,000 ವ್ಯೂಸ್ ಬಂತು, 1 ಮಿಲಿಯನ್ ವ್ಯೂಸ್ ಬಂತು ಅಂದರೆ ಅದಕ್ಕೆ ಏನಕ್ಕೂ ಯೂಸ್ ಇಲ್ಲ. ಅದನ್ನು ಮರ್ತುಬಿಡಿ. ನಿಮಗೆ ಬರಬೇಕು 50 ಮಿಲಿಯನು, 100 ಮಿಲಿಯನು ಅಥವಾ 10 ಮಿಲಿಯನ್ ಬಂದಾಗ ಆವಾಗ ನಿಮ್ಮ ವೀಡಿಯೋಸನ್ನ ಏನೋ ರೀಚ್ ಆಗಿದೆ ಅಂತ ಅನ್ಕೋಬೋದು. ಯಾಕಂದರೆ ಇನ್ಸ್ಟಾಗ್ರಾಮಿಂದ ಡೈರೆಕ್ಟಾಗಿ ಝೀರೋ ಅರ್ನಿಂಗು. ಯೂಟ್ಯೂಬಿಂದ ವರ್ಲ್ಡಲ್ಲಿ 55% ರೆವಿನ್ಯೂ ಕೊಡ್ತಾ ಇರೋದು ಬೇರೆ ಕಡೆ ಯಾವುದೂ ಇಲ್ಲ. ಯೂಟ್ಯೂಬಲ್ಲಿ ಲಾಂಗ್ ಫಾರ್ಮೇಟಲ್ಲಿ, ಶಾರ್ಟ್ಸ್ ಫಾರ್ಮೇಟಲ್ಲಿ ತುಂಬ ಡಿಫ್ರೆನ್ಸ್ ಇದೆ ಅದರಲ್ಲಿ ಹೇಳಬೇಕಂತಂದರೆ. ಸೊ ಹಾಗೆ ಒಂದೊಂದಾಗಿ ಹೇಳ್ತಿರ್ತೀನಿ. ಸೊ ಇವಾಗ ಎಲ್ಲ ಬೆಂಕಿನೂ ರೆಡಿಯಾಗಿದೆ, ಇನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಎಲ್ಲಿಯಪ್ಪ ಇನ್ನೊಂದಿಷ್ಟು ಕಟ್ಟಿಗೆ. ಇನ್ನೊಂದು ಏನಪ್ಪ ಅಂದರೆ, ನೀವು ಏನಾದರೂ ಹೊಸದಾಗಿ ಮಾಡಿ ಯಾರೂ ನಂಬೋದಿಲ್ಲ. ಸೊ ನಮಗೂ ಅದೇ ಥರನೇ ಸ್ಟಾರ್ಟಿಂಗೆಲ್ಲ ಪ್ರಾಬ್ಲಮನ್ನು ಫೇಸ್ ಮಾಡ್ಕೊಂಬಂದಿದ್ದೇವೆ ನಾವು. ಎಲ್ಲರೂ ನಮ್ಮನ್ನು ನೋಡಿ ನಕ್ಕವ್ರು ಎಷ್ಟೋ ಜನ ಇದ್ದಾರೆ. ಸೊ ಈಗ ನಕ್ಕವರು ಎಲ್ಲೋ 1% 2% ಕೆಲಸ ಮಾಡ್ತಿರ್ತಾರೆ.
ನಾವು ಇಲ್ಲಿ ಆಲ್ಮೋಸ್ಟ್ ಯೂಟ್ಯೂಬ್ ಅಂದರೆ ಅದು ಆ್ಯಕ್ಚುಲಿ ಬಿಸ್ನೆಸ್ಸು. ಸೊ ವರ್ಲ್ಡಲ್ಲಿ ಅದನ್ನೇ ಹೇಳ್ದಲ್ಲ, 55% ರೆವಿನ್ಯೂ ಕೊಡ್ತಾರಂದರೆ ಅವರು 45% ಅವ್ರು ತೊಗೊಳ್ತಾರೆ, 55% ನಮಗೆ ಕೊಡ್ತಾರೆ. ಸೊ ಹಾಗಾಗಿ ಯಾಕೆ ಯೂಟ್ಯೂಬರು ಜಾಸ್ತಿ ದುಡ್ಡು ಮಾಡ್ತಾರಂದರೆ ಇದೇ ರೀಸನ್ನಿಂದನೇ. ಅದು ಕರೆಕ್ಟ್. 55% ರೆವಿನ್ಯೂ ಅಂತಂದರೆ ಸುಮ್ಮನೆ ಅಲ್ಲ. ಒಂದು ಬಿಸ್ನೆಸ್ಸಲ್ಲಿ ನೀವು ಒಂದು ಕಮರ್ಷಿಯಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೂ ಕೂಡ ಅದರಲ್ಲಿ ಉಳಿಸೋದೇ ತುಂಬ ಕಷ್ಟ. ಏನೊಂದು 30% ಉಳಿಸ್ಬೋದು, ಇಲ್ಲ 40% ಉಳಿಸ್ಬೋದು, ಇಲ್ಲ 50% ಒಂದೊಂದು ಬಿಸ್ನೆಸ್ಸಲ್ಲಿ ಆಗುತ್ತೆ. ಬಟ್ ಯೂಟ್ಯೂಬ್ದು ಏನಿದೆ? ಏನೂ ಇಲ್ಲ. ಈಗ ನಾವು ತಿಂತಾಯಿದ್ದೇವೆ, ನನ್ನ ಜರ್ನಿ ಶೇರ್ ಮಾಡ್ತಿದ್ದೀನಿ, ಅದರಿಂದ ಯಾರೋ ನೋಡಿದ್ರೆ ನನಗೂ ದುಡ್ಡು ಬರುತ್ತೆ. ಸೊ ಅದಕ್ಕೆ ನಾನು ಹೇಳ್ತಿರೋದು, ಮಾಡ್ಕೊಳ್ಳಿ, ಒಳ್ಳೆ ಟೈಮ್ ಇದೆ, ಇವಾಗಲೂ ಕೂಡ ಒಳ್ಳೆ ಟೈಮ್ ಇದೆ, ಸ್ಟಾರ್ಟ್ ಮಾಡ್ಕೊಳ್ಳಿ. ಅದು ಆದ ತಕ್ಷಣ ಕಷ್ಟನೇ, ಬಟ್ ಆದರೂ ಕಂಟೆಂಟ್ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಇವಾಗಲೂ ಕೂಡ ಇಷ್ಟೊಂದು ಕಾನ್ಫಿಡೆನ್ಸ್ ಇದ್ಕೊಂಡು ನಾನು ಮೀನ್ಸ್ ಕಾಂಪಿಟೇಷನ್ ಇದ್ಕೊಂಡು ಮಾಡ್ತಿದ್ದೆ ಅಂತಂದರೆ ಇದು ಬರ್ತಾ ಇರೋದೇ ವರ್ಲ್ಡಲ್ಲಿ ಫಸ್ಟು. ಈ ಥರ ಒಂದು ಏನಾದರೂ ನೀವು ಕಂಟೆಂಟ್ ಮಾಡಿದ್ರೆ 100% ವರ್ಕ್ ಆಗುತ್ತೆ. ಯಾಕಂದರೆ ನೀವು ಅನ್ನೋದು ಗ್ಲೋಬಲಲ್ಲಿ ಫಸ್ಟ್ ಮಾಡಿದ್ರೆ ಮತ್ತೆ ನಿಮ್ಮ ಕಾಂಪಿಟೇಟರ್ ನಿಮ್ಮದು ನೋಡಿಬಿಟ್ಟು ಒಂದು 10 ಜನ ಬಂದಾಗ ಮತ್ತೆ ಅವಾಗ ಸ್ಟಾರ್ಟ್ ಮಾಡೋದು ಕಷ್ಟ. ಸೊ ಹಂಗಾಗಿ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ವೆಯ್ಟ್ ಮಾಡ್ತವ್ರೆ. ಹಾಕಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊ. ಇನ್ನೊಂದು ಸ್ವಲ್ಪ ಈ ಕಡೆ ಬರೋ. ಸೊ ಇವಾಗ ಕೊಬ್ಬರಿ ಎಣ್ಣೆ ಹಾಕಿದ್ದಾಯಿತು. ಇವಾಗ ಫ್ರೈ ಮಾಡ್ಕೊಳ್ಳೋಣ. ಹಂಗೆ ಯಾರಪ್ಪ ಫ್ರೈ ಮ್ಯಾನ್ ಬಾರೋ ಇಲ್ಲಿ. ಸೊ ಇವಾಗ ಆಯಿಲ್ ಬಿಸಿ ಆಗ್ತಿದೆ, ಹಾಕೊಳ್ಳಪ್ಪ. ಅಲ್ಲೆಲ್ಲ ಓಡಾಡ್ಬಾರ್ದು, ಅಲ್ಲಿ ಮಣ್ಣು ಬೀಳಿಸ್ತೈತಿ. ಕೀರ್ತಿ, ನೀನು ಏನು ಮಾಡಕತ್ತೀಯ ಅಲ್ಲಿ? ಬಟ್ಟೆ ಫೋಲ್ಡ್ ಮಾಡ್ತೀಯಾ? ಹಾಂ, ಜೀರಿಗೆ ಐಸ್ ಕ್ರೀಮಾ? ನಾವು ಇವ್ರು ಪುಟ್ಟಿಂಗ್ ಜೀರಿಗೆನಾ? ಸಾಸಿವೆ ಹಾಕು ಬೇಗ ಹಾಕು. ಫುಲ್ ಕಾದೋಗ್ಬಿಟ್ಟಿದೆ. ಹಾಕ್ರಿ. ಮಸಾಲ. ಪಲಾವ್ ಮಸಾಲ ಬಿತ್ತಪ್ಪ, ಇವಾಗ ಬರುತ್ತೆ ಸ್ಮೆಲ್ಲು. ಹಾಕಬೇಕು ಬೇಗ. ಕರಿಬೇವು ಸೊಪ್ಪು. ಹೊಡಿಯೋ ಹುಡುಗ ನೋಡ್ರಿ ಹೆಂಗೆ ಹೆದರು ಓಡಾಡ್ತಾನೆ. ಈಗ ನಿನ್ನೆ ಗೊತ್ತಾಗ್ಬಿಟ್ಟಿದೆಲ್ಲ ಅವನಿಗೆ, ಅದಕ್ಕೆ ಓಡಾಗ್ಬಿಡ್ತಾನೆ. ಹಸಿಮೆಣಸಿನ್ಕಾಯಿ 4. ಕೊಡಪ್ಪ ತಿರುಗಿಸ್ತೀನಿ, ಕೊಡು ಇಲ್ಲಿ. ಇದು ಎಲ್ಲ ಕತೆ ಉರಿದೋರ ಇರಲಿ. ಹಾಕ. ಶುಂಠಿ ಬೆಳ್ಳುಳ್ಳಿ ಹಾಕಿನಿ. ಈರುಳ್ಳಿನ ಅಷ್ಟೇ. ಈರುಳ್ಳಿ 1. ವೆಜಿಟೇಬಲಾ? ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಆಗುತ್ತೆ. ಅದು ಸ್ವಲ್ಪ ಉಪ್ಪು ಹಾಕು. ಸ್ವಲ್ಪ ಉಪ್ಪು ಜಲ್ದಿ ಫ್ರೈ ಹಾಕು. ಉಪ್ಪು ಹಾಕಿದ್ರೆ ಜಲ್ದಿ ಫ್ರೈ ಆಗ್ತಾ? ಯಾಕೆ ಹೆಂಗೆ? ಉಪ್ಪು ಹಾಕೋಣ, ನೀರು ಬಿಡ್ತೈತಲ್ಲ. ಏನಪ್ಪ ನಿಮ್ಗೆ ಏನಾರು ಗೊತ್ತಿತ್ತಂದ್ರೆ ಹೇಳ್ರಪ್ಪ. ಕರೆಕ್ಟಾಗಿ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತಂತ ಹೇಳ್ತವ್ರೆ. ನಮಗೆ ಕೆಳಗಡೆ ಎಷ್ಟು ಬೆಂಕಿ ಹತ್ತುತ್ತೋ ಅಷ್ಟು ಬೇಗ ಫ್ರೈ ಆಗುತ್ತೆ ಅಂತ ನಾವು ಹೇಳ್ತೇವೆ. ತಿನ್ನು ಮತ್ತೆ. ತಗೋ. ನೀನು ಹೋಗಿ ಯಾವ ಕಡೆ ಬರುತ್ತಲ್ಲ ಈ ಕಡೆ ಬಂದ್ಬಿಡು. ಆ ಟೈಮಲ್ಲಿ ನೀನು ಈ ಥರ ಬರ್ಬೇಕಂತ ಏನಿಲ್ಲ. ತಗೋ. ಇವತ್ತು ನೋಡಿದ್ರೆ ಹತ್ಬಿಟ್ಟೈತಪ್ಪ ಮತ್ತೆ ಬೆಂಕಿ ಮಸ್ತಾಗಿ. ಇದರಲ್ಲಿ ಫುಲ್ ಪಲಾವ್ ಉಮ್ಮಗೈದು ಹೋಗ್ಬೇಕು ಇವಾಗ. ಅದ್ರ ಮ್ಯಾಗ ಇಟ್ಕೊಯ್. ನೆಕ್ಸ್ಟ್ ಏನು ಹಾಕೋ? ತರಕಾರಿ ಹಾಕ್ಬಿಡು ಎಲ್ಲ ಒಟ್ಟಿಗೆ. ಗರ್ 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 ಮಷಿನ್ ಥರ ತಿರುಗಿ ಬಸ್ಬೇಕು ಇವಾಗ. ಯಾವುದಿದು ಹೋಟ್ಲಲ್ಲಿ ಹಾಕಲ್ಲ ಅಷ್ಟು ದೊಡ್ಡ ಪೀಸ್ ಹಾಕ್ಬಿಟ್ಟಿದ್ಯಾ? ಹಾಂ, ಅಯ್ಯೋ ಹುಡುಗರು ತಿನ್ನಲ್ಲ. ಸ್ವಲ್ಪ ಅರಿಶಿನ ನೋಡಿ, ಈಗ ಇವ್ರಿಗೆ ಕೊಟ್ಬಿಟ್ರೆ ಒಂದು ತರಕಾರಿ ತಿನ್ನಲ್ಲ. ಬಟ್ ಈ ತರಕಾರಿ ಅಂಶ ಎಲ್ಲ ರೈಸಲ್ಲಿ ಹೋಗ್ಬಿಟ್ಟಿರುತ್ತೆ.
ಸೊ ಒಂದೊಂದು ಟೈಮು ಮಕ್ಕಳಿಗೆಲ್ಲ ಫೋರ್ಸ್ ಮಾಡ್ತಿರ್ತೀವಲ್ವಾ ಇದು ತರಕಾರಿ ತಿನ್ನಲೇಬೇಕು ಅಂತಂದ್ಬಿಟ್ಟು ಇದ್ರ ರಸನೇ ಎಲ್ಲ ಅನ್ನದಲ್ಲಿ ಹೋಗ್ಬಿಟ್ಟಿರುತ್ತೆ. ಯಾರೂ ಏನು ಫೋರ್ಸ್ ಮಾಡೋದೇ ಬೇಕಾಗಿಲ್ಲ, ಎಲ್ಲ ಅದರಲ್ಲೇ ಬಂದಿರುತ್ತೆ. ನಾವು ಏನಂದರೆ ಅವ್ರು ಯಾವ್ದು ಮಾಡಲ್ಲೋ ನಾವು ಅವ್ರಿಗೆ ಮಾಡೋಕ್ಕಷ್ಟೇ, ಅದೇ ಪ್ರಾಬ್ಲಮ್ ಹೇಳ್ಬೇಕಂದ್ರೆ. ತಿಂತೇವಲ್ಲ ಸುಚಿತ್ ಹಾಕ್ಲೇ ಸೊ ಇವಾಗ ನೋಡಿ Correct, ಇಂಡೈರೆಕ್ಟಾಗಿ ತಿನ್ಸೋದು ಇದು. ನೋಡು ಸೊ ಹಂಗೆ ಕತೆ. ಆದ್ರು ಏನಪ್ಪ ಇದು ಫ್ರೈ ಆಗ್ಬೇಕಾ ಚೆನ್ನಾಗಿ? ಹಾಂ ಓಕೆ. ಸೊ ಇವಾಗ ಪಲಾವ್ ಏನೋ ತರಕಾರಿ ಫ್ರೈಯಿಂಗ್ ನಡೀತಾ ಇದೆ. ನಾನು ಎಲ್ಲಿಗೆ ಬಿಟ್ಟೆ? ಇದು ಒಂದು ಪ್ರಾಬ್ಲಮ್ ಇದೆ ನಮ್ಮದು, ಯಾಕಂದರೆ ಜಾಸ್ತಿ ಏನೇನೋ ಯೋಚನೆ ಮಾಡ್ತಿರ್ತೇವಲ್ವ, ಹಿಂಗಾಗ್ಬಿಟ್ಟು ಒಂದೊಂದು ಟೈಮ್ ಸಡನ್ನಾಗಿ ನನ್ನ ಮಕ್ಕಳು ಡೇಟ್ ಆಫ್ ಬರ್ತ್ ಕೇಳಿಬಿಟ್ರೆ ನನಗೆ ಮರ್ತು ಬಿಡ್ತೀನಿ. ನಾನು ಅದಕ್ಕೆ ಒಂದು ಕಡೆ ಬರ್ಕೊಂಡು ಇಟ್ಬಿಟ್ಟಿದ್ದೀನಿ ಅಪ್ಪ ನಾನಂದ್ರೆ ಮೊಬೈಲಲ್ಲಿ. ನಿನ್ನೇನೋ ಅಷ್ಟೇ ಅವ್ರ ಏಜ್ 12 ಅಂದ್ಕೊಂಡ್ಬಿಟ್ಟಿದ್ದೀನಿ, ನೋಡಿದ್ರೆ ಅವ್ನು ಇನ್ನೂ 8 ಅಂತೆ. 8 ವರ್ಷನೇನೋ. ಹಾಂ ಮತ್ತು ದೊಡ್ಡವ್ರ ಗತ್ಲೆ ಎಲ್ಲ ತಿಂತೀಯ, ದೊಡ್ಡವ್ರ ಗತ್ಲೆ ಮಾತಾಡ್ತೀಯ. ಹಾಂ ಸೊ ಹಂಗೆ ಕತೆ. ಇಲ್ಲ ಊರಿಗೆ ಕಡಿಮೆ ಮಾಡ್ತೆ? ಕರೆಕ್ಟ್ ಐತೆ. ಸೊ ಇವತ್ತು ಮಸ್ತಾಗಿ ಪಲಾವ್ ಹೊಡಿಯೋಣಪ್ಪ. ಏನು ದಿನಾಲು ಒಂದು ಮಾಡ್ಕೊಂಡು ತಿನ್ನೋದು, ದಿನಾಲು ಒಂದು ಕಂಟೆಂಟ್ ಮಾಡೋದು. ಎಷ್ಟೊಂದು ಜನ ಕಂಟೆಂಟ್ ಕ್ರಿಯೇಟ್ ಮಾಡೋದು ಕಷ್ಟ ಅಂತ ಹೇಳ್ತಿರ್ತಾರಲ್ವ, ನಿಜವಾಗ್ಲೂ ನಾನು ಅದನ್ನೇ ಹೇಳ್ತೀನಿ ನೋಡಿ, ಕಂಟೆಂಟ್ ಕ್ರಿಯೇಟ್ ಮಾಡೋದು ಕಷ್ಟ ಇಲ್ಲ, ಬಟ್ ಟೈಮ್ ಪಾಸ್ ಮಾಡ್ಕೊಂಡು ಮಾಡ್ತೀನಿ ಅಂತಂದರೆ ಆಗಲ್ಲ. ತೊಳ್ದ ತೊಳಿಬೇಕು. ತೊಳಿಬೇಕಲ್ಲ, ಇರಪ್ಪ ತೊಳಿಬೇಕು ಅವೆಲ್ಲ. ಫಸ್ಟ್ ತೊಳೆಯೋಣ ಇರಪ್ಪ. ಇವಾಗ ರೈಸ್ ತೊಳೆಯೋಣ. ಅಲ್ಲಿ ಗಿಡಕ್ಕೆ ಹಾಕೋಣ ಇರು, ನೀರು ಗಿಡಕ್ಕೆ ಕರೆ. ಇವಾಗ ಹಾಕ್ತಾನೆ. ಹಾಕಿದಕ್ಕೆ ನೀರು ಹಾಕಿದ್ಕ 4 ಅದಾವ ಇವು. 4 ಗ್ಲಾಸ್ ಐತ್ರಿ ಅಕ್ಕಿ. ಏಯ್ ಹಾಕಿ ಜಾಸ್ತಿ ಆಗುತ್ತೋ ಇದು? ಸ್ವಲ್ಪ ನೀರು ಏನು ತಗೋ. ನಾನು ಹೇಳ್ತೀನಿ ನೋಡಿ, ಇಲ್ಲೇ ಮನೆ ಹೇಳ್ತೀನಿ. ಐತಿ ಇಲ್ಲೇ. 1 ಗ್ಲಾಸಿಗೆ ನಾವು 2 ಹಾಕ್ತೇವೆ. ಇಷ್ಟೇ ಬೇಕಾಗಿರೋದು ನೀರು, ಇಷ್ಟೇ. ಸೊ ಜಾಸ್ತಿ ಹಾಕ್ಬಿಟ್ರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಅಂತವನೇ ಮೊನ್ನೆ ಮಾಡಿದಾನೆ, ಇಲ್ಲನಲ್ಲ. ವಿಡಿಯೋದಲ್ಲಿ ಅವನಿಗೆ ಹಚ್ಬೇಕಂತಿದ್ದೆವು, ಅವನು ಏನೋ ನನ್ನ ಮುಖ ತೋರಿಸಲ್ಲ, ನಾನು ಯಾರು ಅಂತೇಳಿ ರಿವೀಲ್ ಮಾಡಲ್ಲ ಅಂದ. ಅದಕ್ಕೆ ಅವ್ನ ಮಾತು ಕೇಳ್ತಿದ್ದೆ, ಅವ್ನ ಗೈಡೆನ್ಸ್ ತಗೋತೇವೆ. ಬಟ್ ನಾವು ಅಂದರೆ ಏನೂ ಇಲ್ಲ, ಹಂಗೆ ಆಗ್ತಾ ಇರೋದು ಅಷ್ಟೇ. ಇವ್ರಿಗೆ ಮನ್ಯಾಗ ನೀರಿದ್ರು ಇಲ್ಲಿಗೆ ಬರ್ತಾರೆ ಇವರು. ಅಯ್ಯೋ ಬತ್ ನೋಡ, ಇಲ್ಲೇ ಟೇಸ್ಟ್ ಇರೋದು ಅವ್ರಿಗೆ. ದಬಾಸ್ ಹಾಕಿ ಹೀಟ್ ಆಗೋಯ್ತು ಅಂದ್ರೆ ಆಮೇಲೆ ಗೈಲಿಕ್ಕೆ ಶುರು ಆಗ್ತದೆ. ಇಷ್ಟು ಬಿಟ್ರಪ್ಪ, ಇನ್ನು ಮುಚ್ಚಿನ 3 ಸೀಟಿ ಆಗೋ ಗಂಟ ಸೈಲೆಂಟಾಗಿ ಕುತ್ಕೊಂಡ್ಬಿಡ್ರಿ ಆ ಕಡೆ. ಸೊ ಇನ್ನು ವೆಯ್ಟ್ ಮಾಡೋಣ. ಇನ್ನೇನಿದ್ರು ಬೆಂಕಿ ಹಚ್ಚಿ ಅದಕ್ಕೆ 3 ವಿಸಿಲ್ ಹೊಡೆಯೋ ಗಂಟ ವೆಯ್ಟಿಂಗು. ಸೊ ನಾನು ಹೇಳ್ತಿದ್ನಲ್ಲ, ಅಂದರೆ ನಿಮ್ಮ ಕಂಟೆಂಟ್ ಅನ್ನೋದು ಯಾವ ಥರ ಡಿಫ್ರೆಂಟಾಗಿರಬೇಕು ಅಂತಂದರೆ, ಗ್ಲೋಬಲಲ್ಲಿ ಯಾರೂ ಮಾಡದೇ ಇರೋರು ಮಾಡ್ತಾಯಿದ್ರೆ ಅಂಥ ಟೈಮಲ್ಲಿ ನಿಮ್ಮ ಕಂಟೆಂಟ್ ಅನ್ನೋದನ್ನು ವರ್ಕ್ ಆಗೋದು. ಸೊ ಇವಾಗ ಕಂಟೆಂಟು ಯಾಕೆ ವರ್ಕ್ ಆಗಲ್ಲ ಅಂತ ಎಕ್ಸಾಂಪಲ್ ಹೇಳ್ತೀನಿ. ಯಾರೋ ಮಾಡಿರೋದನ್ನು ಕಾಪಿ ಮಾಡಿದ್ರೆ ಫಸ್ಟು ಮಾಡಿದವ್ರಿಗೆ 100% ವರ್ಕ್ ಆಗುತ್ತೆ, ಸೆಕೆಂಡ್ ಮಾಡಿದವ್ರಿಗೆ ಸ್ವಲ್ಪ ವರ್ಕ್ ಆಗುತ್ತೆ, ಥರ್ಡ್ ಮಾಡಿದವ್ರಿಗೆ ವರ್ಕ್ ಆಗುತ್ತೆ. ಇವಾಗ ಏನಾಗ್ತದಂದರೆ, ಸುಮಾರು ಜನ ಒಬ್ಬರು ಟ್ರೈ ಮಾಡೋದನ್ನ ಅದನ್ನೇ ಫಾಲೋ ಮಾಡ್ತಿರ್ತಾರೆ. ಅದನ್ನು ಫಾಲೋ ಮಾಡಿದ್ರೆ ನಿಜವಾಗ್ಲೂ ವರ್ಕ್ ಆಗೋಲ್ಲ. ಫಾರ್ ಎಕ್ಸಾಂಪಲು, ಈಗ ನಾನು ಹಾಬಿ ಟಾಯ್ಸನ್ನು ಮಾಡ್ತಿದ್ದೆ, ಅಂದರೆ DIY, ಡೂ ಇಟ್ ಯುವರ್ ಸೆಲ್ಫ್ ಅಂತಂದು. ಬೇಸಿಕಲಿ ಕಾರ್ಡ್ಬೋರ್ಡ್, ವೇಸ್ಟ್ ಕಾರ್ಡ್ಬೋರ್ಡ್ ಆಗಿರ್ಬೋದು, ಕಾರ್ ತೊಗೊಂಡು ಏನೋ ಮಾಡೋದಾಗಿರ್ಬೋದು. ನಂತರ ನೋಡಿಬಿಟ್ಟು ನಂತರನೇ ಮಾಡಿದ್ರೆ ವರ್ಕ್ ಆಗೋಲ್ಲ, ನಿಜವಾಗ್ಲೂ ವರ್ಕ್ ಆಗೋಲ್ಲ. ಸೊ ನಂತರ ನೋಡಿ ಒಂದು ಎಕ್ಸಾಂಪಲು, ಬೇರೆಯವ್ರು ಯಾರೂ ಕ್ರಿಯೇಟ್ ಮಾಡದೇ ಇರೋ ಥರ ಮಾಡಿದ್ರೆ 100% ಅದು ವರ್ಕ್ ಆಗುತ್ತೆ. ಸೊ ಇವಾಗ ನೀವು ಎಲ್ಲರೂ ಮನೆ ಕಟ್ತಿದ್ದಾರೆ, ಕರೆಕ್ಟ್ ಅಲ್ವಾ? ಎಲ್ಲರೂ ಮನೆ ಕಟ್ತಾರೆ. ಸೊ ನನ್ನ ಮನೆ ಅದರಲ್ಲಿ ಏನು ಸ್ಪೆಷಲಪ್ಪ ಅಂತಂದರೆ, ನೀವು ಇವಾಗ ಮುಂದ್ಗಡೆ ನೋಡ್ತಿದ್ದೀರ ದೊಡ್ಡದು ಲೋಗೋ, ಯೂಟ್ಯೂಬ್ ಲೋಗೋನೇ ಬರ್ತಿರೋದು. ಅಲ್ಲಿನೂ ಕೂಡ ಯೂಟ್ಯೂಬರ್ ಹೌಸ್ ಅಂತ ಬರ್ತಿರೋದು, ಕಾಂಪೌಂಡ್ ಮೇಲೆ ಯೂಟ್ಯೂಬರ್ ಹೌಸ್ ಅಂತ ಬರ್ತಿರೋದು. ಸೊ ಈ ಮನೆ ನೋಡ್ತಿದ್ದಂಗೆ ಇಡೀ ನೀವು ಗ್ಲೋಬಲಲ್ಲಿ ಕೋಟ್ಯಾಂತರ ಮನೆ ಇರುತ್ತೆ,
ಕೋಟ್ಯಾಂತರ ಮನೆ ಇರುತ್ತೆ, ಆದರೆ ನನ್ನ ಮನೆಯೇ ಕಂಪ್ಲೀಟಾಗಿ ಬೇರೆ ಥರನೇ ಒಂದು ಕಾನ್ಸೆಪ್ಟಲ್ಲಿ ಕಟ್ತಾ ಇರೋದು. ಸೊ ನೀವು ಈ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ರೆ 100% ನೀವು ಯೂಟ್ಯೂಬ್ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡ್ಯಾದಲ್ಲಾಗಿ ಬೆಳಿಬೋದು. ಇವಾಗ ನೀವು ಈ ಥರ ಕಾರ್ ನೋಡಿರ್ತೀರಲ್ವಾ, ಸೊ ಈಗ ಕಾರ್ ನೋಡಿದ್ರೆ ನಾನು ಹೇಳೋದೇನಂತಂದರೆ ವರ್ಲ್ಡಲ್ಲಿ ಈ ಥರ ಯಾರೂ ಸ್ಟಿಕ್ಕರು ಹಾಕ್ಕೊಂಡೇ ಇಲ್ಲ. ಯಾಕಂದರೆ ನಾನು ಒಂದೊಂದು ರೂಪಾಯಿನೂ ಕೂಡ ಅರ್ನ್ ಮಾಡಿರೋದು ಯೂಟ್ಯೂಬಿಂದನೇ. ಸೊ ಇವಾಗ ನೀವು ಇಲ್ಲಿ ನಾನು ಬ್ಯಾಡ್ಜು ನೋಡಿರ್ತೀರ, ಇಲ್ಲಿ ಯೂಟ್ಯೂಬರ್ ಅಂತೇಳಿದೆ, ಅಲ್ಲಿ ಯೂಟ್ಯೂಬರ್ ಅಂತೇಳಿದೆ, ಇನ್ಸ್ಟಾಗ್ರಾಮು ಫೇಸ್ಬುಕ್ ರೀಸೆಂಟಾಗಿ ಅರ್ನ್ ಮಾಡ್ತಿದ್ದೀನಿ, ಹಾಗಾಗಿ ರೀಸೆಂಟಾಗಿ ಹಾಕ್ಕೊಂಡಿರೋದು. ಸೊ ಇಲ್ಲಿ ನನಗೆ ಗೊತ್ತಿರೋಂಥ ವರ್ಡ್ಸ್ಗಳೆಲ್ಲನೂ ಕೂಡ ಇದೆ. ವರ್ಕ್ ಅಂಟಿಲ್ ಎಕ್ಸ್ಪೆನ್ಸಿವ್ ಬಿಕಮ್ ಚೀಪ್. ಸೊ ತುಂಬ ಪವರ್ಫುಲ್ ಇವೆಲ್ಲ ವರ್ಡ್ಗಳು ಹೇಳಬೇಕಂದ್ರೆ ಬನ್ನಿ ಇಲ್ಲಿ ಹಂಗೆ ತೋರಿಸ್ತಾ ಇರ್ತೀನಿ. ಆಮೇಲೆ ಸಪೋಸ್ ನಿಮ್ಮದು ಕಮರ್ಷಿಯಲ್ ಬಿಸ್ನೆಸ್ ಇತ್ತು ಅಂತ ತಿಳ್ಕೊಳ್ಳೋಣ. ಯುವರ್ ಬಿಸ್ನೆಸ್ ಇಸ್ ನಾಟ್ ಇನ್ ಇಂಟರ್ನೆಟ್, ದೆನ್ ಯುವರ್ ಬಿಸ್ನೆಸ್ ಇಸ್ ಔಟ್ ಆಫ್ ಬಿಸ್ನೆಸ್. ಯಾಕಂದರೆ 5 ವರ್ಷದ ಮುಂಚೆ ಇಲ್ಲ 10 ವರ್ಷದ ಮುಂಚೆ ಕಮರ್ಷಿಯಲ್ ಬಿಸ್ನೆಸ್ಸು ಆಫ್ಲೈನಲ್ಲಿ ಚೆನ್ನಾಗಿತ್ತು. ಇವಾಗ ನೀವು ಆಫ್ಲೈನಿಂದ ಆನ್ಲೈನ್ ಎರಡೂ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಬಿಸ್ನೆಸ್ಸು ನಡೆಯೋದು ತುಂಬ ಕಷ್ಟ. ಯುವರ್ ವಾಯ್ಸ್ ಕ್ಯಾನ್ ಚೇಂಜ್ ದ ವರ್ಲ್ಡ್. ಸೊ ಇದನ್ನು ಆಮೇಲೆ ಇಲ್ಲಿ ಬಂದುಬಿಟ್ಟು ನನ್ನ ಚಾನಲ್ ಹೆಸರಿದೆ. ಇಲ್ಲಿ ಬಂದುಬಿಟ್ಟು ವಿನ್ನರ್ ಇಸ್ ಜಸ್ಟ್ ಎ ಲೂಸರ್ ಹೂ ಟ್ರೈಡ್ ಒನ್ ಮೋರ್ ಟೈಮ್. ಸೊ ಇವಾಗ ನಮ್ಮ ಯೂಟ್ಯೂಬ್ ಚಾನಲ್ ಏನು ಒಂದೇ ಟೈಮ್ಗೆ ವರ್ಕ್ ಆಗಿಲ್ಲ. ನಾವು ಕಷ್ಟಪಟ್ಟು ಎಷ್ಟೊಂದು ಫೇಲ್ಯೂರ್ ಆಗಿ ಸ್ಟಾರ್ಟಿಂಗು ನನ್ನ ಯೂಟ್ಯೂಬ್ ಚಾನಲ್ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಂತ ಬಂತು. ಪೇಮೆಂಟ್ ಬರೋ ಟೈಮಲ್ಲಿ 1.5 ವರ್ಷದಲ್ಲಿ. ಅದು ಆದ ತಕ್ಷಣ ಫುಲ್ ಟೈಮ್ ಯಾವಾಗ ಹೋಗಿ 3 ವರ್ಷದಲ್ಲಿ ಫುಲ್ ಟೈಮ್ ಹೋದೆ, ಅವಾಗ ನೋಡಿದ್ರೆ ನನ್ನ ಚಾನಲ್ಲೇ ಟರ್ಮಿನೇಟ್ ಆಗಿತ್ತು. ಈ ಥರ ಎಲ್ಲನೂ ಕೂಡ ಆಗಿತ್ತು ನಮ್ಮದು ಕಷ್ಟ. ಸೊ ಜೊತೆಗೆ ಇಫ್ ಯು ವಾಂಟ್ ಟು ಬೈ ಥಿಂಗ್ಸ್ ವಿತೌಟ್ ಲುಕಿಂಗ್ ಅಟ್ ದ ಪ್ರೈಸ್, ವರ್ಕ್ ವಿತೌಟ್ ಲುಕಿಂಗ್ ಅಟ್ ದ ಕ್ಲಾಕ್. ಇದು ಯಾರೂ ಮಾಡಲ್ಲ. ಯಾಕಂದರೆ ಇದನ್ನು ಮಾಡಬೇಕಂದವರು ಬರೀ ಬಿಸ್ನೆಸ್ ಓನರು, ಬಿಸ್ನೆಸ್ ಇಸ್ಕೊಂಡವ್ರು. ಯಾಕಂದರೆ ಅವರು ಮಾತ್ರ 24/7 ವರ್ಕ್ ಮಾಡೋಕ್ಕೆ ಸಾಧ್ಯ. ಅಥವಾ ಇಲ್ಲತ್ತಂದರೆ 15 to 18 ಅವರ್ಸು. ಯಾಕಂದ್ರೆ ನಾನು ವರ್ಕ್ ಮಾಡಿರೋದು ಇವಾಗೆಲ್ಲ 15 to 18 ಅವರ್ಸೇ. ಅದು ಆದ ತಕ್ಷಣ ಬಂದುಬಿಟ್ಟು ಇಲ್ಲೊಂದಿದೆ, ಇಫ್ ಯು ಬಾರ್ನ್ ಪೂರ್ ಇಟ್ಸ್ ನಾಟ್ ಯುವರ್ ಮಿಸ್ಟೇಕ್, ಇಫ್ ಯು ಡೈ ಪೂರ್ ಇಟ್ಸ್ ಯುವರ್ ಮಿಸ್ಟೇಕ್. ಹೌದು, ಆ್ಯಕ್ಚುಲಿ ನಾವು ಎಲ್ಲೇ ಹುಟ್ಟಿದ್ರೂ ಕೂಡ, ಯಾವುದೇ ಒಂದು ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರೂ ಕೂಡ ನಾವು ಅವ್ರ ಥರ ಇರಬೇಕಂತಲ್ಲ, ಅವ್ರ ಮಾತು ಕೇಳಬೇಕು ಅಂತಲ್ಲ. 4 ಜನದ್ದು ಹೆಂಗೆ ಬೆಳೀತಿದ್ದಾರೆ ಅಂಥೇಳಿ ನೀವು ನೋಡ್ಕೊಳ್ಳಿ. ಅವ್ರು ಯಾವ ಥರ ಬೆಳೀತಿದ್ದಾರೆ ಅಂತ ನೋಡ್ಕೊಳ್ಳಿ. ಅವರಿಂದ ಎಷ್ಟು ಕಲಿಯೋದಾಗುತ್ತೆ ಅದನ್ನು ಕಲ್ತ್ಕೊಳ್ಳಿ. ಇವಾಗ ನಮ್ಮ ತಂದೆ ತಾಯಿ ನಮಗೆ ಜನ್ಮ ಕೊಟ್ಟಿದ್ದಾರೆ ಅಂದ ತಕ್ಷಣ ಅವ್ರ ಮಾತು ಕೇಳ್ಕೊಂಡು ಕೂತ್ಕೊಂಡ್ರೆ ಇವಾಗೆಲ್ಲ ನಡೆಯೋದಿಲ್ಲ. ಓಪನಾಗಿ ಹೇಳ್ತೀನಿ. ಇವಾಗ ನಾವು ನಮ್ಮ ತಂದೆ ತಾಯಿ ಮಾತು ಕೇಳ್ಕೊಂಡೆ ಎಜುಕೇಷನ್ಗೆಲ್ಲ ಹಾಕಿದ್ರೆ ಏನು ಮಾಡಿದ್ದೇವೆ? ಏನೂ ಇಲ್ಲ. ಎಜುಕೇಷನ್ದು ಏನು ಮಾಡೋಕ್ಕೆ ಆಗಲಿಲ್ಲ. ಇದು ಒಂದು ಸ್ಕಿಲ್ಸಿಂದ ನಾವು ಮಾಡಿರೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಜುಕೇಷನ್ಗೂ ಇದಕ್ಕೆ ಏನು ಮ್ಯಾಟ್ರ್ ಇಲ್ಲ. ತುಂಬ ಜನ ನನಗೆ ಏರೋನಾಟಿಕಲ್ ಓದಿದ್ದಾನೆ ಅಂತ ಅಂದ್ಕೊಳ್ತಾರೆ. ನಾನು ಯಾವ ಏರೋನಾಟಿಕ್ ಸ್ಪೆಲ್ಲಿಂಗೇ ಬರಲ್ಲ ನನಗೆ ಹೇಳ್ಬೇಕಂದ್ರೆ ಇನ್ನೂ ಕೂಡ. ಸೊ ಅದು ಆದ ತಕ್ಷಣ ಬಂದು ಇಲ್ಲೊಂದಿದೆ, ಎವ್ರಿಥಿಂಗ್ ಇಸ್ ಈಸಿ ವೆನ್ ಯು ಆರ್ ಬ್ಯುಸಿ ಬಟ್ ನಥಿಂಗ್ ಈಸ್ ಈಸಿ ವೆನ್ ಯು ಆರ್ ಲೇಜಿ. ಇದು ತುಂಬ ಪವರ್ಫುಲ್. ಯಾಕಂದರೆ ಸುಮಾರು ಜನ ನಾನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಅಂದ್ಕೊಳ್ತಾರೆ, ಯಾವುದೂ ಮಾಡಲ್ಲ. ಅಂದ್ಕೊಳ್ಳೋದು 1000 ಅನ್ಕೋಬೋದು, ಪ್ರಾಕ್ಟಿಕಲಾಗಿ ಮಾಡೋದು ತುಂಬ ಕಷ್ಟ ಇದೆ. ಸೊ ಯಾರು ಪ್ರಾಕ್ಟಿಕಲಾಗಿ ಮಾಡ್ತಾರೋ ಅವ್ರು ಮಾತ್ರ ವಿನ್ನರ್ ಆಗೋಕ್ಕಾಗೋದು. ಯಾಕಂದರೆ ಪ್ರಾಕ್ಟಿಕಲ್ ತುಂಬ ಕಷ್ಟ. ಸೊ ಸುಮಾರು ಜನ ಇಲ್ಲಿನೂ ಕೂಡ ಅಷ್ಟೇ, ನಾನು 4 ಮಿಲಿಯನ್ ಫಾಲೋವರ್ಸು ಅಂತ ಹಾಕಿದ್ದೀನಲ್ವಾ. ಎಷ್ಟೋ ಜನ ಒಂದು ಸೈಡ್ ಯೂಟ್ಯೂಬ್ ಚಾನಲ್ ಹೆಸರು ನೋಡಿರ್ತಾರೆ, ಅಲ್ಲಿ ನೋಡಿದ್ರು 2 ಮಿಲಿಯನ್ ಇದೆ, ಇಲ್ಲಿ ನೋಡಿದ್ರು 4 ಮಿಲಿಯನ್ ಇದೆ ಅಂತೇಳಿ ಎಷ್ಟೋ ಜನ ಬೈಕೊಂಡು ಹೋದವರು ಇರ್ತಾರೆ. ಬಟ್ ಎರಡೂ ಕಡೆ ಒಂದೊಂದು ಚಾನಲ್ ಹೆಸರು ಹಾಕಿರೋದು. ಬಿ ದ ಚೇಂಜ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್. ನಾನು ಹೇಳಿದ್ನಲ್ಲ, ಬಿ ದ ಚೇಂಜ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್. ಅಲ್ಲಿ ನೋಡಿ, ಅಲ್ಲಿ ಬ್ಯಾನರಲ್ಲಿ ವರ್ಲ್ಡೇ ನಿಮ್ಮ ಕಡೆ ತಿರುಗಿ ನೋಡಬೇಕಂದ್ರೆ ನೀವು ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು. ಸುಮ್ಮನೆ ಯಾರೂ ನೋಡಲ್ಲ. ಯಾಕಂದರೆ ಇವಾಗಿರೋ ಕಾಂಪಿಟೇಷನ್ಗೆ ಯಾರನ್ನೂ ಕೂಡ ನೋಡಲ್ಲ. ಆಮೇಲೆ ಬಿಹೇವ್ ಲೈಕ್ ಎ ಫೂಲ್, ಥಿಂಕ್ ಲೈಕ್ ಎ ಇಂಟೆಲಿಜೆಂಟ್. ಸೊ ಇಲ್ಲಿ ನಾನು ಯಾಕಂದರೆ ಜನಗಳ ಮುಂದೆ ಆ್ಯಸ್ ಇಟ್ ಈಸ್ ನಾನು ಇರೋದು ಹೀಗೇನೆ. ನನ್ನ ಡ್ರೆಸ್ ನೋಡಿಬಿಟ್ಟು ತುಂಬ ಜನ ಏನೋ ಕೇರ್ ಮಾಡಲ್ಲ. ಜೊತೆಗೆ ನಾವು ನಡ್ಕೊಂಡು ಹೊಂಟ್ರೆ ಯಾರನ್ನೂ ಐಡೆಂಟಿಫೈ ಮಾಡೋದು ಕಡಿಮೆನೇ. ಯಾಕಂದರೆ ಇಷ್ಟು ದಿವಸ ನಮ್ಮದು ಗ್ಲೋಬಲ್ ಚಾನಲ್ ಇರೋದ್ರಿಂದ ಇವಾಗ ಲೋಕಲ್ ಚಾನಲ್ಗೆ ಇವಾಗ ಮಾಡ್ತಾ ಇರೋದು. ಸೊ ಇನ್ನೊಂದು ಏನಪ್ಪ ಅಂತಂದರೆ, ನನ್ನನ್ನು ಆ್ಯಕ್ಚುಲಿ ಕಾರ್ ಓಡಿಸ್ಬೇಕಂದ್ರೆ ಎಷ್ಟೋ ಜನ ನಾನು ಡ್ರೈವರು ಅಂದ್ಕೊಂಡವರು ಇದ್ದಾರೆ. ಈ ಕಾರ್ ಏನೋ ಯೂಟ್ಯೂಬೇ ಕೊಟ್ಟಿದೆ ಇವನಿಗೆ, ಇವನು ಡ್ರೈವರಾಗಿ ವರ್ಕ್ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡಿದ್ದಾರೆ. ಇಲ್ಲ ಯೂಟ್ಯೂಬೇ ಗಿಫ್ಟಾಗಿ ಕೊಟ್ಟಿರಬೇಕು ಅಂದ್ಕೊಂಡಿದ್ದಾರೆ. ಸುಮಾರು ಜನ ಊರಿಗೆ ಹೋಗ್ಬೇಕಂತಂದ್ರೂ ಕೂಡ ನಮ್ಮ ಊರಲ್ಲಿ ಯಾವುದೋ ಆಫೀಸ್ ಕಾರ್ ಇರಬೇಕು, ಈ ಥರ ಜನಗಳು ಅಂದ್ಕೊಳ್ತಾರೆ. ಅಂದ್ಕೊಳ್ಳೋದ್ರಲ್ಲಿ ಅವ್ರಿಗೆ ಆ್ಯಕ್ಚುಲಿ ನಮ್ಮ ಹಿಸ್ಟ್ರಿ ನೋಡಿದ್ರೆ ಮಾತ್ರ ಗೊತ್ತಾಗೋದು. ಸೊ ಹಿಸ್ಟ್ರಿ ನೋಡಲಿಲ್ಲ ಅಂತಂದರೆ ಗೊತ್ತಾಗಲ್ಲ. ಇದು
ವರ್ಕ್ ಹಾರ್ಡ್ ಇನ್ ಸೈಲೆನ್ಸ್, ಲೆಟ್ ಸಕ್ಸಸ್ ಮೇಕ್ಸ್ ನಾಯ್ಸ್. ಚೀಟಿ ಹೊಡ್ಯಾಕತ್ತದ. ಓಕೆ, ಸೊ 2014 ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆವು. 2016 ಎಂಡಿಗೆ ನಾನು ಸಿಟಿ ಹೊಡಿತಾ ಹೊಡಿಲಿ. ಸೊ 2016ಗೆ ಎಂಡಲ್ಲಿ ನಾನು ಫುಲ್ ಟೈಮ್ ಯೂಟ್ಯೂಬರ್ ಆಗಿರೋದು. ಜೊತೆಗೆ ನೀವು ನನ್ನನ್ನು ರೀಸೆಂಟಾಗಿ 1 ವರ್ಷ ಆಯಿತು ನಾವು ಯಾರಂಥೇಳಿ ನಿಮ್ಗೆ ಗೊತ್ತಾಗಿರೋದು. ಸೊ ವರ್ಕ್ ಹಾರ್ಡ್ ಇನ್ ಸೈಲೆನ್ಸ್, ಲೆಟ್ ಸಕ್ಸಸ್ ಮೇಕ್ಸ್ ನಾಯ್ಸ್. ನಾವು ಯೂಟ್ಯೂಬಲ್ಲಿ ಏನಾದರೂ ಅಚೀವ್ ಮಾಡಿತ್ತಿಲ್ಲ ಅಂದರೆ ನೀವು ನಮ್ಮನ್ನು ಕಂಡು ಹಿಡಿತಿದ್ರಾ? ಇಲ್ಲೇ ಇಲ್ಲ ಹೋಗಲಿ, ನಾವು ಯಾರಂತ ನಿಮ್ಗೆ ಗೊತ್ತಾಗ್ತಿದ್ದೇವಾ? ಇಲ್ಲೇ ಇಲ್ಲ. ಸೊ ನೀವು ಯಾವುದೇ ವರ್ಕ್ ಮಾಡಬೇಕಂದ್ರೂ ಒಂದೊಂದು ವರ್ಕು ಸೈಲೆಂಟಾಗಿಯೇ ಮಾಡ್ಕೊಳ್ಳಿ. ಒಂದೊಂದು ವರ್ಕ್ ಬಂದುಬಿಟ್ಟು ನೀವು ಮಾಡೋ ವರ್ಕನ್ನು ತೋರಿಸ್ಬೇಕು. ಯಾಕಂದರೆ ನಾನಿವಾಗ ಇದನ್ನು ನಾನು ಈ ಚಾನಲ್ ಬಂದು ಸೈಲೆಂಟಾಗಿ ವರ್ಕ್ ಮಾಡೋದಲ್ಲ. ನನ್ನ ಪಾಡಿಗೆ ನಾನು ಅದು ವರ್ಕ್ ಮಾಡ್ತಿರ್ತೀನಿ. ಬಟ್ ನಾನು ಜನಗಳಿಗೆ ನಾನು ಅಂತ ಇವಾಗ ರೆಕಗ್ನೈಸ್ ಆಗ್ತಿರೋದು. ಸೊ ಆಮೇಲೆ ಲೈಫ್ ಈಸ್ ಎ ಗೇಮ್, ಪ್ಲೇ ಟು ವಿನ್ನು. ಸೊ ಎಲ್ಲ ಕಡೆ ಕಾಂಪಿಟೇಷನ್ ಇರುತ್ತೆ. ಸೊ ಎಲ್ಲ ಕಡೆ ಕಾಂಪಿಟೇಷನ್ ಇರೋದಿಲ್ಲ. ಫಸ್ಟ್ ವಿಸಿಲ್ ಹೊಡೆಯೋಕ್ಕೆ ಶುರು ಮಾಡ್ತಲ್ಲಿ ಫಸ್ಟಾ. ಸೊ ಲೈಫ್ ಈಸ್ ಅ ಗೇಮ್, ಪ್ಲೇ ಟು ವಿನ್ ಅಂತ ಹೇಳಿದೆಯಲ್ಲ, ಎಲ್ಲದರಲ್ಲೂ ಕಾಂಪಿಟೇಷನ್ ಇರುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಮ್ಮ ಕಾಂಪಿಟೇಟರ್ ಕೂಡ ಇದ್ದರು. ಅದರಲ್ಲಿ ಏನು ಬೆಸ್ಟ್ ಆಗುತ್ತೆ ಅದನ್ನು ನಾನು ಕ್ರಿಯೇಟ್ ಮಾಡಿರೋದು. ಹಾಗಾಗಿ ನನ್ನ ಕಾಂಪಿಟೇಟರ್ ಅಂತ ತೊಗೊಂಡ್ರೆ ಅವಾಗ ಒಂದು 10ರಿಂದ 15 ಜನ ಇದ್ದರು. ಅದರಲ್ಲಿ ನಾನು ಇಂಡಿಯಾದಲ್ಲೇ ಒಬ್ಬನು ಫಸ್ಟು, ಇಂಡಿಯಾ ಅಂತಲ್ಲ ಗ್ಲೋಬಲಲ್ಲೇ ನಾನು ಫಸ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಥರ ಕಂಟೆಂಟ್ ಯಾರೂ ಕೂಡ ಮಾಡಲಿಲ್ಲ. ನಾನೊಂದು ಪೇಪರ್ ಪ್ಲೇನಿಂದ ಶುರು ಮಾಡ್ಕೊಂಡು ಫ್ಲೈಯಿಂಗ್ ಕಾರ್ ಕಡೆ ಎಲ್ಲ ಕಾನ್ಸೆಪ್ಟನ್ನು ತೊಗೊಂಬಂದೆ. ಹಾಗಾಗಿ ನಂದದು ವರ್ಕೌಟ್ ಆಯಿತು. ಸೊ ನಾನು ಅದನ್ನೇ ಹೇಳ್ತಿರೋದು, ಯಾವುದು ಇಲ್ಲ ಅದನ್ನು ನೀವು ಮಾಡಿ. ಅದು ತುಂಬ ಕಷ್ಟ ಮಾಡೋದು. ಓಕೆ, ಆಮೇಲೆ ಫೇಲ್ಯೂರ್ ಡಸಂಟ್ ಮೀನ್ ದ ಗೇಮ್ ಈಸ್ ಓವರ್. ನೀವು ಎಷ್ಟೇ ಟೈಮ್ ಫೇಲ್ ಆದರೂ ಕೂಡ ಟ್ರೈ ಮಾಡಿ. ಅದೆಲ್ಲ ಒನ್ ಟೈಮ್ಗೆಲ್ಲ ವರ್ಕ್ ಆಗೋ ಸೀನ್ ಅಲ್ಲ. ಸೊ ನಾವು ಇವಾಗ ಯೂಟ್ಯೂಬ್ ಇಷ್ಟೆಲ್ಲ ಬಂದಿದ್ದೇವೆ ಅಂತಂದರೆ 450 ವೀಡಿಯೋ ಡಿಲೀಟ್ ಮಾಡ್ಕೊಂಡು ಚಾನಲ್ ಟರ್ಮಿನೇಟ್ ಆಗಿಬಿಟ್ಟು ಪೇಮೆಂಟಲ್ಲಿ ಇಶ್ಯೂ ಆಗಿಬಿಟ್ಟು ಏನೇನೋ ಮಿಸ್ಟೇಕ್ ಮಾಡಿದ್ದೇವೆ. ನಾನು ಮಿಸ್ಟೇಕ್ ಮಾಡಿರೋದ್ರಿಂದ ನಮ್ಮ ಅಣ್ಣ ಆ್ಯಕ್ಚುಲಿ ಯೂಟ್ಯೂಬ್ ಟ್ರೈನಿಂಗೇ ಸ್ಟಾರ್ಟ್ ಮಾಡಿಬಿಟ್ರು. ಅಷ್ಟೊಂದು ಮಿಸ್ಟೇಕ್ ಮಾಡಿರೋದು. ಯಾಕಂದರೆ ನನಗೆ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ. ಸೊ ಬನ್ನಿ ಹಂಗೆ ಪಲಾವ್ ರೆಡಿ ಆಗ್ತಿದೆ. ಸೊ ಮಿಸ್ಟೇಕ್ ಮಾಡ್ದೇ ಯಾವುದು ಕಲಿಯೋಕ್ಕಾಗಲ್ಲ. ಬಟ್ ಪದೇ ಪದೇ ಮಿಸ್ಟೇಕ್ ಮಾಡಬಾರ್ದು. ಅದಕ್ಕೆ ನಾವು ಇದನ್ನು ಎಲ್ಲ ಇಷ್ಟು ಮಿಸ್ಟೇಕ್ ಮಾಡಿದೆವು. ನಮ್ಮ ಕನ್ನಡದವರು, ನಮ್ಮ ಕರ್ನಾಟಕದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬರ್ ಆಗಬೇಕು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಷಿಯಲ್ ಮೀಡಿಯಾದಿಂದ ಅರ್ನ್ ಮಾಡಬೇಕು, ಯಾರನ್ನೂ ಕೂಡ ಜಾಬ್ಲೆಸ್ ಆಗಿ ಇರಬಾರ್ದು ಅಂತಂದ್ಬಿಟ್ಟೇ ಅಲ್ಲಿ ನೋಡ್ತಿದ್ದೀರಾ ಸೋಷಿಯಲ್ ಮೀಡಿಯಾ ಟ್ರೈನಿಂಗ್ ಸೆಂಟರ್ ಅಂತಂದ್ಬಿಟ್ಟು ಫುಲ್ಲು. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಬಂದು ಕಲ್ತ್ಕೊಳ್ಳಿ. ನಿಮ್ಮ ಸ್ಕಿಲ್ಸ್ ಇದೆಯಾ, ಏನು ಬೇಕಾದರೂ ಸ್ಕಿಲ್ಸು ಇದ್ರೂ ಕೂಡ ಯೂಟ್ಯೂಬಲ್ಲಿ ನೀವು ವರ್ಕ್ ಮಾಡ್ಬೋದು. ಸೊ ಇದೇ ಸ್ಕಿಲ್ಸು ಅದೇ ಸ್ಕಿಲ್ಸ್ ಅಂತೇನಿಲ್ಲ. ನಿಮಗೆ ಕುಕ್ಕಿಂಗ್ ಬರುತ್ತಾ, ಇಲ್ಲ ನಿಮ್ಮ ಕ್ರಾಫ್ಟ್ ಬರುತ್ತಾ, ಇಲ್ಲ ಅಂತಂದರೆ ನಿಮ್ಮ ಕಾಮಿಡಿ ಬರುತ್ತಾ, ಎಂಟರ್ಟೈನ್ಮೆಂಟ್ ಬರುತ್ತಾ, ಈ ಥರ ನಿಮಗೆ ಅಂಥದನ್ನೇ ಇರಬೇಕಂತಲ್ಲ. ಯೂಟ್ಯೂಬ್ ಅನ್ನೋದು ಪ್ರತಿಯೊಬ್ಬರಿಗೆ ವರ್ಕ್ ಆಗೋಂಥ ಪ್ಲಾಟ್ಫಾರ್ಮು. ಜೊತೆಗೆ ಯೂಟ್ಯೂಬಲ್ಲಿ ನಿಮ್ಗೆ ಎಜುಕೇಷನ್ ಕೇಳಲ್ಲ, ಸರ್ಟಿಫಿಕೇಟ್ ಕೇಳಲ್ಲ, ವರ್ಕ್ ಎಕ್ಸ್ಪೀರಿಯೆನ್ಸ್ ಕೇಳಲ್ಲ, ನಿಮ್ದು ಯಾವ ಜಾತಿ ಅಂತ ಕೇಳಲ್ಲ. ನಿಮಗೆ ಬೇಕಾಗಿರೋದು ಸ್ಕಿಲ್ಸ್ ಇರಬೇಕು, ಟೈಮ್ ಇರಬೇಕು, ದುಡ್ಡು ಮಾಡ್ತೀನಿ ಅನ್ನೋ ಛಲ ಇರಬೇಕು. ಸೊ ಇವತ್ತು ನಾನು ಕೂಡ ಇಷ್ಟೆಲ್ಲ ಮಾಡಿದ್ದೀನಿ ಅಂತಂದರೆ ಸುಮ್ಮನೆ ಬಂದಿಲ್ಲ, ಯಾವುದೂ ಓವರ್ ನೈಟ್ ಬಂದಿಲ್ಲ. 10 ವರ್ಷ 12 ವರ್ಷ ಎಫರ್ಟ್ ಹಾಕಿಬಿಟ್ಟು ಇವತ್ತಿಗೆ ಯೂಟ್ಯೂಬಿಂದ ಒಬ್ಬನು ವರ್ಕ್ ಮಾಡಿಬಿಟ್ಟು 4 ಕೋಟಿ ಅರ್ನ್ ಮಾಡಿರೋದು. ಸೊ 4 ಕೋಟಿ ಅದರಲ್ಲಿ ಏನೇನಾಯಿತು ಅಂತ ಇವಾಗ ನಿಮ್ಗೆ ರಿಯಾಲಿಟಿ ಹೇಳ್ತೀನಿ. ಸೊ 4 ಕೋಟಿ ಬಂದಿರೋದ್ರಲ್ಲಿ 1,20,00,000 ಕೊಟ್ಟು ಸೈಟ್ ತೊಗೊಂಡಿನಿ, ಅದು ಫುಲ್ ಕ್ಯಾಶಲ್ಲಿದ್ದು. ಇವಾಗ ಆಮೇಲೆ ಈಗ ಹತ್ತತ್ರ 1,30,00,000 ಕೊಟ್ಬಿಟ್ಟು ಮನೆ ಕಟ್ತಾ ಇರೋದು. ಕಾರ್ ಒಂದು 15 ಲಕ್ಷ ಕೊಟ್ಟು ತೊಗೊಂಡಿರೋದು. ಅದು ವೀಡಿಯೋದಲ್ಲೇ ಬಂದಿರೋ ದುಡ್ಡಲ್ಲಿ ನಾನು ಇದು ಮಾಡಿರೋದು. ಸೊ ಬ್ಯಾಲೆನ್ಸ್ ಅಮೌಂಟ್ ಎಲ್ಲಿ ಹೋಯ್ತಪ್ಪ ಅಂದರೆ ಸ್ಟಾಕ್ ಮಾರ್ಕೆಟ್ ಯಾರ್ದೋ ಮಾತು ಕೇಳಿಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ. ಅಲ್ಲಿ ಕೈ ಚೆನ್ನಾಗಿ ಸುಟ್ಕೊಂಡ್ಬಿಟ್ಟೆ. ಹೇಳಬೇಕಂದ್ರೆ ಹತ್ತತ್ರ 80 ಲಕ್ಷ ಸ್ಟಾಕ್ ಮಾರ್ಕೆಟಲ್ಲಿ ಲಾಸ್ ಮಾಡ್ಕೊಂಡೆ. ಜೊತೆಗೆ ತೋಟ ಮಾಡಿದೆ, ಒಂದು ಟೆರೆಸ್ ಗಾರ್ಡನ್ ಏನೋ ಮಾಡ್ಕೊಳ್ಳೋಣ, ಮನೆ ಮೇಲೆ ಗಿಡ ಬೆಳೀತು, ಮನೆ ಮೇಲೆ ಫ್ರೂಟ್ಸ್ ಆಯಿತು ಅಂತೇಳಿ ಅಲ್ಲೊಂದಿಷ್ಟು ಮಾಡಿದೆ. ಅಲ್ಲಿದೊಂದು ಹತ್ತತ್ರ ಒಂದು 20 ಲಕ್ಷ 2 ವರ್ಷ ಎಫರ್ಟ್ ತೋಟಕ್ಕೆ ಹಾಕಿರೋದನ್ನ ಏನಾದ್ರು ನಾನು ಎಫರ್ಟ್ ಯೂಟ್ಯೂಬ್ ಹಾಕಿಬಿಟ್ಟಿದ್ರೆ ಮತ್ತೆ ಒಂದು 4-5 ಕೋಟಿ ಮಾಡ್ಕೊಳ್ತಿದ್ದೆ. ಬಟ್ ನನಗೆ ಹೇಳಿದ್ನಲ್ಲ, ನೆಕ್ ಪೇಯ್ನ್ ಬಂದುಬಿಟ್ಟು ಸ್ವಲ್ಪ ಡೈವರ್ಷನ್ ಮಾಡ್ಕೊಳ್ಳೋಣ ನಂದು ಎಲ್ಲ ವರ್ಕು ಅಂತಂದ್ಬಿಟ್ಟು ಅದನ್ನು ಶುರು ಮಾಡ್ಕೊಂಡೆ. ಹಾಗಾಗಿ ಅದನ್ನು ಸ್ವಲ್ಪ ನನಗೆ ಜಾಸ್ತಿ ಇದು ಆಯಿತು. ಇವಾಗ ಏನಪ್ಪ ಅಂದರೆ ನನ್ನ ನೆಕ್ ಪೇನ್ ಹೆಂಗೆ ಬರ್ತಿತ್ತು ಅಂದರೆ, ಎವ್ರಿ ಡೇ ನಾನೀಗ 15ರಿಂದ 18 ಅವರು ಈ ಥರ ನೆಕ್ ಡೌನ್ ಮಾಡ್ಕೊಂಡು ವರ್ಕ್ ಮಾಡ್ತಿದ್ದೆ. ನನಗೆ ಬಂದಿರೋ ಪೇನ್ ಇಲ್ಲಿ C3, 4, 5, 6. ಸೊ ಹಾಗಾಗಿ ಅದು ಫಸ್ಟ್ ಸ್ಟೇಜ್ ಅಂತ ಹೇಳಿದಾಗ ನನಗೆ ಡಾಕ್ಟ್ರು ಕೂಡ ಹೇಳಿದ್ರು,
ನಿಮ್ಗೆ ಕೆಲಸ ಬಿಡು ಅಂತಲೂ ಹೇಳೋಕ್ಕಾಗ್ತಿಲ್ಲ. ಯಾಕಂದರೆ ಅವ್ರು ತಿಂಗಳಿಗೆ ನನಗೆ 2021ನಲ್ಲಿ ತಿಂಗಳಿಗೆ ಆವ್ರೇಜ್ ಪರ್ ಮಂತ್ 7 ಲ್ಯಾಕ್ ಬರೋದು. ಸೊ ಅವ್ರನ್ನೂ ಕೂಡ ಫುಲ್ ಆಶ್ಚರ್ಯ, ಹೆಂಗಪ್ಪ ಇವರು 7 ಲ್ಯಾಕ್ ಬರ್ತಿದೆ, ಹೆಂಗೆ ಹೇಳೋದು ಅಂತಂದ್ಬಿಟ್ಟು. ಬಟ್ ಫೈನಲ್ಲಾಗಿ ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟು. ಹೆಲ್ತ್ ಮುಂದೆ ಏನೂ ಇಲ್ಲ. ಸೊ ಹಾಗಾಗಿ ನಾನು ಯಾವಾಗಿದು ನೆಕ್ ಪೇನ್ ಅನ್ನೋದು ಜಾಸ್ತಿ ಆಯಿತು, ಈ ಪೋರ್ಷನ್ ಅನ್ನೋದು ಈ ಥರ ಅಂದರೆ ಫುಡ್ ಕಚ್ಚೋಕ್ಕೆ ಪ್ರಾಬ್ಲಮ್ ಕೊಡೋಕ್ಕೆ ಶುರು ಮಾಡ್ತಾ. ಆವಾಗ ಡಿಸೈಡ್ ಮಾಡಿದೆ ಇನ್ನು ಯೂಟ್ಯೂಬ್ ಅನ್ನೋದು ಸ್ಟಾಪ್ ಮಾಡೋಣ. ಯಾಕಂದರೆ ಇನ್ನೂ ನಂದು ಏನೇನೋ ಇತ್ತು ಕನಸು. ಆ್ಯಕ್ಚುಲಿ ತಿಂಗಳಿಗೆ ಒಂದು 25 ಲಕ್ಷ ಅರ್ನ್ ಮಾಡಬೇಕು ಅನ್ನೋದಿತ್ತು. ದೊಡ್ಡ ದೊಡ್ಡ ಏರ್ಕ್ರಾಫ್ಟ್ಗಳಿಂದ ಮಾಡಬೇಕಂತ ಶುರುವಾಗಿತ್ತು. ಅದ್ರ ಜೊತೆಗೆ ಅದರಿಂದ ಸುಮಾರು ಪ್ರಾಬ್ಲಮ್ ಕೂಡ ಇತ್ತು. ಅದು ಏರ್ಕ್ರಾಫ್ಟ್ ಮಾಡೋದು ಅಷ್ಟು ಈಸಿ ಇರಲಿಲ್ಲ. ಯಾಕಂದರೆ ನಾವು HALಯಿಂದ ಪರ್ಮಿಷನ್ ತೊಗೋಬೇಕು, ಅಷ್ಟು ಈಸಿಯಾಗೆಲ್ಲ ಪರ್ಮಿಷನ್ ಸಿಗೋಲ್ಲ. ಸೊ ಹಾಗಾಗಿ ಎನಿವೇ ಇಲ್ಲಿವರೆಗೂ ಬತ್ತು. ನೆಕ್ಸ್ಟು ಹೆಲ್ತ್ ಬಗ್ಗೆ ನಾನು ಹೇಳ್ತೀನಿ, ಯಾಕಂದರೆ ತುಂಬ ಇಂಪಾರ್ಟೆಂಟು. ಸೊ ಹಾಗೆ ಪಲಾವ್ ಗಿಲಾವ್ ತಿನ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ಮಾತಾಡೋಣ. ಸೊ ಏನಾಯಿತು ಹೊಡಿತಾ 3 ವಿಸಿಲ್? ಹಾಂ ಹಾಂ ಹಾಂ. ಸೊ ಸ್ಟಾಪ್ ಮಾಡ್ಬೇಕು. ಹ್ಯಾಂಡ್ ವಾಶ್ ಮಾಡ್ಕೊಂಡೆಲ್ಲ ರೆಡಿ ಆಗೋಣ. ಪ್ಲೇಟ್ ತಗೊಂಡ್ಬರ್ತೀನಿ. ಸೊ ಇವಾಗ ಸೆಕೆಂಡ್ ವಿಸಿಲ್ ಮುಗ್ದೋಗ್ಬಿಟ್ಟಿದೆ. ಕುತ್ಕೊಂಡ್ಬಿಟ್ರೆ ಆಹಾ ಗಮ್ ಅಂತ ಇದೆ ಸ್ಮೆಲ್ಲು. ಏಯ್ ಬೇಡ, ಈಗ ಓಪನ್ ಮಾಡಬಾರ್ದು, ಅದು ಇದು ಆಗಬೇಕದು, ಅದು ಫುಲ್ ಇದು ಆಗಬೇಕು. ಸೊ ಗಮ್ ಅಂತಿದೆ ಸ್ಮೆಲ್ಲು. ಇನ್ನೊಂದು ಸೀಟಿ ಹೊಡಿಬೇಕು, ಒಂದು ಸ್ವಲ್ಪ ಉಮ್ಗೈಬೇಕು. ಸೊ ಉಮ್ಗೈದಾದ ತಕ್ಷಣ ಒಳ್ಳೆ ಸಾಫ್ಟಾಗಿ ಬೀಳೋದು. ಹಂಗೆ ಹಾಕ್ಬಿಟ್ರೆ ಗುಳುಮ್ ಅಂತ ಹೋಗ್ತಾ ಇರಬೇಕು ಒಳಗಡೆ. ಸೊ ವೆಯ್ಟ್ ಮಾಡೋಣ. ಸೊ ಇವಾಗ ಪಲಾವ್ ರೆಡಿ ಆಯಿತು. ಸೊ ಇನ್ನು ತೊಗೊಂಡು ಹೋಗೋಣ ನಮ್ಮ ಜಾಗಕ್ಕೆ. ಬರಪ್ಪ, ಮೊದಲೇ ಏರ್ ಹಿಡ್ದಿರುತ್ತೆ, ಚುಸ್ ಅಂತ ಮುಖದ ಹತ್ರ ಬಂದು ಹೊಡೆದ್ಬಿಟ್ರೆ ಕಷ್ಟ. ಸೊ ನಮ್ಮ ಫೇವರೇಟ್ ಜಾಗಕ್ಕೆ ಬಂದಾಯಿತು. ಸೊ ಇನ್ನು ಬೆಳಿಗ್ಗೆ ಅಡುಗೆ ಮಾಡು, ತಿನ್ನು. ಇಡಪ್ಪ, ಎಲ್ಲ ಕೆಳಗಡೆ ಇಡು, ಮಮ್ಮಿ ಸರ್ವ್ ಮಾಡ್ತಾರೆ. ಇಡು. ಯಾಕೆ ಹೋಗಿಬಾರ್ದು, ಬೆನ್ನು ಬಗ್ತಿಲ್ಲ? ಸರಿ, ಬೆನ್ನಲ್ಲಿ ಏನಾದ್ರು ರಾಡ್ ಗಿಡ ಹುಟ್ಟೈತೆ? ಓಕೆ. ಸೊ ಓಪನ್ ಮಾಡಿ ಇವಾಗ ನೀನು ಹಿಂಗೆ ಮಾಡಿ ಹೊಲಸು ಮಾಡ್ತೀವೋ, ಸುಮ್ಮನೆ ಕುತ್ಕೊಂಡು ನೀನು ಚಪ್ಪಲ್ ಆ ಕಡೆ ಬಿಡು ಆ ಕಡೆ ಚಪ್ಪಲ್. ಕೀರ್ತಿ ಬಾ ಕುತ್ಕೋ ಬಾ. ಹಾ. ಎಲ್ಲರೂ ಸೀಟಿ ಹೊಡಿತಾ ಇದ್ರೆ ಇಲ್ಲೇ ನೋಡ್ತಾರೆ. ಗಾಳಿಗೆ ನೋಡಿದ್ರೆ ಸ್ಮೆಲ್ ಗಮ್ ಅಂತ ಬರ್ತಿದೆ. ನೋಡಿ, ಎಲ್ಲರೂ ಆ ಕಡೆ ಕೆಲ್ಸಕ್ಕೆ ಹೋಗೋರೆಲ್ಲ ಇಲ್ಲೇ ನೋಡ್ತಿರ್ತಾರೆ. ಆಮೇಲೆ ಸ್ಟೂಡೆಂಟ್ ಬೇರೆ ಬೇಗ ಬಂದುಬಿಟ್ಟಿದ್ರು. ಏನು ಹೇಳಿದ್ರು? ನೋಡೋಕ್ಕೆ ಬಂದಿದ್ರು. ಅವರೊಬ್ಬೊಬ್ರಿಗೆ ಏನಂತಂದರೆ ಈ ಪ್ಲೇಸು ಎಷ್ಟು ದೂರ ಇದೆ ಅಂಥೇಳಿ ಒಂದು ಸ್ವಲ್ಪ ಕ್ಲಾರಿಫಿಕೇಷನ್ ತೊಗೋಬೇಕಲ್ವ. ಹಾಗಾಗಿ ಅವರೂ ಕೂಡ ಒಂದು ರೌಂಡ್ ಬೆಳಿಗ್ಗೆನೇ ಬಂದಿರ್ತಾರೆ. ಸೊ ಬಂದು ನೋಡಿದ್ರೆ ನಾವು ಇನ್ನೂ ಇವಾಗ ವೀಡಿಯೋ ನಮ್ಮದು ಇನ್ನೂ ಮುಗಿತಾನೇ ಇಲ್ಲ. ಯಾಕಂದರೆ ಇನ್ಮೇಲೆ ತಿಂದು ಮತ್ತೆ ಒಳಗಡೆ ಹೋಗಿ ನಮ್ಮ ಗದ್ದಿಗೆ ಮೇಲೆ ಮತ್ತೆ ನಾವು ಕೂತ್ಕೋಬೇಕು. ಸೊ ನೋಡ್ರಿ, ಇವ್ರಿಗೆ ಇವಾಗೆಲ್ಲ ಚೆನ್ನಾಗಿ ತಿನ್ನೋಕ್ಕೆಲ್ಲ ಊಟ ಸಿಗ್ತಿದೆ. ನಮ್ಗಳಿಗೆ ನಿಜವಾಗ್ಲೂ ಹೇಳ್ಬೇಕಂತಂದರೆ ನಮ್ಮಲ್ಲಿ ಕಟಿ ರೊಟ್ಟಿ, ಖಾರುಪ್ಪ, ಒಂದು ಟೊಮಾಟೊ, ಎಲ್ಲ ಮೆಣಸಿನ್ಕಾಯಿ ಒಂದೊಂದು ಟೈಮು. ಆಮೇಲೆ ನಮ್ಗೆ ಆ್ಯಕ್ಚುಲಿ ಓದಲಿ ಅಂಥೇಳಿ ಈ ಹಾಸ್ಟೆಲ್ಗೆ ಹಾಕ್ತೀರಪ್ಪ. ಇಷ್ಟು ವರ್ಷ ಲೈಫ್ ಅದಕ್ಕಂದರೆ ನಮ್ಮದು ಸೂಪರ್ ಆಗಿದೆಯಾ? ವಾವ್. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ. ಕೊತ್ತಂಬರಿ ಪುದೀನನ ಹಾಕಿ ತಿರುಗಿಸ್ಬಿಡೋದು ಇವಾಗ ಅಷ್ಟೇ. ಅದಕ್ಕೇನು ಮುಚ್ಚಿಡ್ತೀರಾ? ಇಲ್ಲ ಹಂಗೆ. ವಾವ್ 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 ವಾವ್. ಒಬ್ಬ ಫುಲ್ಲು ಇದು ಆಗಿಬಿಟ್ಟಿದೆ ನೋಡೋ. ನಾನು ಕರೆಕ್ಟಾಗಿ ನೀರು ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಏನಾರು ಹಾಕಿದರೆ ಪಚಡಿ ಮಾಡಿಸ್ಬಿಡ್ತಿದ್ರಿ ಇವತ್ತು. ಹಾಂ, ಆಗ್ತೈತಿಲ್ಲ? ಇನ್ನೂ ನೀರು ಬೇಕಾಗಿತ್ತು ಅದಕ್ಕೆ. ಇಲ್ಲ, ಆಗಿದೆ. ಹಾಕಪ್ಪ, ಇದರಲ್ಲಿ ನಾನು ಟೊಮೊಟೊ ಇದರಲ್ಲೇ ಹಾಕ್ಬಿಡು. ಸೊ ನಾನು ಹೇಳಿದ್ನಲ್ಲ, ನಮಗೆಲ್ಲ ಹಾಸ್ಟೆಲ್ ಹಾಕ್ಬಿಟ್ಟಿದ್ರು. ಹಾಸ್ಟೆಲಲ್ಲಿ ಹೆಂಗಂದರೆ ಅನ್ನ ಮಾಡಿರೋದು, ಅನ್ನ ಯಾವಾಗ ಮಾಡಿರ್ತಿದ್ರೋ ಗೊತ್ತಿಲ್ಲ, ಸಾಂಬಾರು ಯಾವಾಗ ಮಾಡ್ತಿದ್ರೋ ಗೊತ್ತಿಲ್ಲ. ಚಿಕ್ಕದ್ರಾಗ ಹಾಕ್ಲಿ. ಫ್ರಿಜ್ಜಲ್ಲಿರೋದು ಇಟ್ಬಿಟ್ಟು ಕೊಟ್ಬಿಟ್ರೆ ಬಾಯಲ್ಲಿ ಹಾಕಿದ್ರೆ ಫುಲ್ ಐಸ್ ತಿಂದಂಗೆ ಆಗೋದದು. ನಮಗೆಲ್ಲ ಫ್ರಿಜ್ ಅಂತಲೇ ಗೊತ್ತಿರಲಿಲ್ಲ ಹೇಳ್ಬೇಕಂತಂದ್ರೆ ಅವಾಗೆಲ್ಲ ಹಾಸ್ಟೆಲಲ್ಲಿ. ಸೊ ಏನಕ್ಕಪ್ಪ ಇಷ್ಟು ಕೋಲ್ಡು ಅಂತ ನಮಗೂ ಐಡಿಯಾ ಇರಲಿಲ್ಲ. ಅದು
ಅವ್ರ ರೈಸ್ ನೋಡಿದ್ರೆ ಫುಲ್ ಗಿಜಿ 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 ನೀರು ಹಾಕಿ ಚಿಕ್ಕ ಮಕ್ಳಿಗೆ ಅದು ಗಂಜಿ ಕುಡಿಸ್ತಾರಲ್ಲ, ಗಂಜಿ ರೈಸ್ ಹಂಗೆ ಆಗ್ಬಿಟ್ಟಿತ್ತು ಲೈಫು. ಅದು ಒಂದು ಸೆಕೆಂಡ್ ಸ್ಟ್ಯಾಂಡರ್ಡು ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಓದ್ತಿರ್ಬೇಕಂದ್ರೆ ಆ ಲೈಫು ಆ ಥರ ಆಗಿತ್ತು. ಇನ್ನು ಫಿಫ್ತ್ಗೇನೋ ಸಿಕ್ಸ್ತ್ಗೆ ಇಲ್ಲ ಇನ್ನೊಂದು ಕಡೆ ಹಾಕಿದ್ರು. ಸೊ ಅಲ್ಲಿ ಬಂದ್ಬಿಟ್ಟು ಹೆಂಗತ್ತಂದರೆ ಈ ಉಪ್ಪಿಟ್ಟು ಅನ್ನದಲ್ಲೆಲ್ಲ ಬಂದ್ಬಿಟ್ಟು ಹುಳಗಳು, ಈ ಬಾಲುಳ ಬರ್ತಾವಲ್ಲ, ಆ ಹುಳಗಳು ನೋಡ್ಕೊಂಡು ತಿನ್ನೋ ಹಣೆ ಬರ ಬಂದ್ಬಿಟ್ಟಿತ್ತು. ಬಟ್ ಆ ಟೈಮಲ್ಲಿ ನಮ್ಮ ತಂದೆ ತಾಯಿ ಒಮ್ಮೆ ಮಾತಾಡ್ಸಕ್ಕೆ ಬಂದಿದ್ರು. ಸೊ ಮಾತಾಡ್ಸಕ್ಕೆ ಬಂದಾಗ ಯಾವಾಗ ನಾವು ತಿಂತಾ ಇರೋ ಊಟ ನೋಡಿಬಿಟ್ಟು ಅವರು ಸಖತ್ ಬೇಜಾರು ಮಾಡ್ಕೊಂಡು ಹೋದರು. ಬಟ್ ನಾನು ಏನು ಹೇಳೋದತ್ತಂದರೆ ಇಲ್ಲಿನೂ ಅಷ್ಟೇ, ಬೆಂಗಳೂರಿಗೆ ಬಂದಾಗ ಹಸಿ ಬಿಸಿ ಇಡ್ಲಿ ತಿಂದಿದ್ದೆವು, ತಿಂತಿದ್ರೆ ತಿನ್ನು ಇಲ್ಲ ಹೋಗು ಮುಚ್ಕೊಂಡು ಅಂತಂದ್ಬಿಟ್ಟು ಅಂದವರು ಎಷ್ಟೋ ಜನ ಇದ್ದಾರೆ ಅಂದರೆ ಪಿ ಜಿಗಳಲ್ಲಿ. ಯಾಕಂದರೆ ಎಲ್ಲರ ಲೈಫು ಹಂಗೇನೆ, ಏನು ಮಾಡೋಕ್ಕಾಗಲ್ಲ. ಊರು ಬಿಟ್ಟು ಬರೋದು ಒಂದಾಗಿರ್ಬೋದು, ಇಲ್ಲ ಮಕ್ಳು ಕಲೀಲಿ ಅಂತೇಳಿ ಹಾಸ್ಟೆಲ್ಗೆ ಹಾಕ್ತೀರಾ, ಹಾಸ್ಟೆಲಲ್ಲಿ ಅದು ಏನು ಊಟ ಕೊಡ್ತಾರೋ ಗೊತ್ತಿಲ್ಲ. ಈಗ ನಮ್ಮ ಜೊತೆ ಇವ್ರು ತಿನ್ಕೊಂಡು ನಾನು ಏನು ತಿಂತಿರ್ತೀನೋ ಅದನ್ನು ತಿಂತಾರಪ್ಪ. ಈಗ ವೆಜಿಟೇಬಲ್ ಹಾಕಿದೆವು, ಒಳ್ಳೆ ರೈಸ್ ಇರುತ್ತೆ. ಸೊ ಹಾಸ್ಟೆಲಲ್ಲಿ ಯಾರು ಹಾಕ್ತಾರೆ, ಒಳ್ಳೇದು ಹಾಕಲ್ಲ, ಯಾರನ್ನು ಕೂಡ ಒಳ್ಳೆ ವೆಜಿಟೇಬಲ್ ತೊಗೊಂಬರಲ್ಲ, ಉಳಿದಿರೋದನ್ನೇ ತೊಗೊಂಬಂದು ಹಾಕೋರು ಎಷ್ಟೋ ಜನ ಇರ್ತಾರೆ. ಯಾಕಂದ್ರೆ ಅವರು ಲಾಭ ಮಾಡ್ಕೋಬೇಕು. ಸೊ ನಾನು ಹೇಳೋದೇನೆಂದರೆ ನಿಮ್ಮ ಮಕ್ಕಳನ್ನ ಹಾಸ್ಟೆಲೆಲ್ಲ ಹಾಕೋದು ಬಿಟ್ಬಿಟ್ಟು ನಿಮ್ಮ ಜೊತೆಯಲ್ಲೇ ಇಟ್ಕೊಳ್ಳಿ. ಯಾಕಂದರೆ ನಾವೆಲ್ಲ ಅನ್ಭವಿಸಿ ಬಂದಿದೆ. ಇವತ್ತು ನೀವು ನಂಬೋದಿಲ್ಲ, ಅವಾಗ ನಮ್ಗೆ ಎಜುಕೇಷನ್ ಓದಲಿ ಅಂತ ಹಾಕಿದ್ರಲ್ವಾ, ಇವತ್ತು ನಮ್ಮ ಎಜುಕೇಷನ್ ಓದಿರೋಷ್ಟು ದುಡ್ಡು ಬರೀ ನಮ್ಮ ಹಾಸ್ಪಿಟ್ಲಿಗೆ ಹೋಗಿರುತ್ತೆ. ಬಟ್ ಅದು ಯಾರಿಗೆ ಗೊತ್ತಾಗಲ್ಲ. ಬರೀ ಓದೋದು ಅಷ್ಟೇ ಅಲ್ಲ, ಹೆಲ್ತು ಇರಬೇಕು, ಜೊತೆಗೆ ಒಂದಿಷ್ಟು ನೀಡಿದ್ದಷ್ಟು ಓದ್ಕೊಳ್ಳಿ. ಈ ಎಲ್ಲನೂ ಓದಬೇಕಂತ ಏನೂ ಇಲ್ಲ. ಸೊ ಎಲ್ಲನೂ ಜಾಸ್ತಿ ಓದಕ್ಕೆ ಹೋಗ್ಬಿಟ್ರೆ ಇನ್ನೂ ಓದಿನೇ ತಲೆ ಕೆಟ್ಟವ್ರು ಎಷ್ಟೋ ಜನ ಇದ್ದಾರೆ, ಹುಚ್ಚರಾದವರು ಇದ್ದಾರೆ. ಸೊ ನೀಡಿದ್ದಷ್ಟು ನನಗಿವಾಗ ಇಷ್ಟೇನಪ್ಪ ಬೇಕು ಅಂತಂದರೆ ಇಷ್ಟೇ ಇದ್ರೇ ಅದು ಬೆಸ್ಟು. ಸೊ ಅದಕ್ಕಿಂತ ಜಾಸ್ತಿ ಆಯ್ತಂದರೆ ಅದು ವೇಸ್ಟು. ಇವಾಗ ನಾನೇ ಹೇಳ್ತೀನಿ, ನನಗೆ ಒಂದೊಂದು ಕೇಳಿದ್ರೆ ಸಡನ್ನಾಗಿ ನನಗೂ ಜ್ಞಾಪಕ ಇಟ್ಕೊಂಡಿರಲ್ಲ ಬಿಡಿ. ಇವಾಗ ಆಯ್ತು, ಇವಾಗ ಯಾರೋ ಒಂದು ಕ್ಯಾಲ್ಕುಲೇಷನ್ ಕೇಳ್ತಾರಪ್ಪ, ನೀವು ಕ್ಯಾಲ್ಕುಲೇಷನ್ ಎಲ್ಲ ಜ್ಞಾಪಕ ಇಟ್ಕೋಬೇಕಂತ ಏನಿಲ್ಲ. ಹೋಗಿ ಕ್ಯಾಲ್ಸಿ ಇರುತ್ತಲ್ವ ಮೊಬೈಲಲ್ಲೆಲ್ಲ, ಇವಾಗೆಲ್ಲ ಈಸಿ, ತಲೆನೇ ಉಪಯೋಗಿಸೋದು ಬೇಡ, ನೀವು ಈಸಿಯಾಗಿಯೇ ಮಾಡ್ಬೋದು. ಸೊ ಹಾಗಾಗಿ ನಂದು ಉದ್ದೇಶ ಏನಂದರೆ ನಮ್ಮ ಮಕ್ಕಳಿಗೆ ಯಾವುದು ಸುಮ್ಮನೆ ಬೈತಿರ್ತೀನಿ ನನ್ನ ಮಗನಿಗೆಲ್ಲ, ಸುಮ್ಮನೆ ಜಾಸ್ತಿ ತಲೆನೋವು ಕೊಟ್ಟಾಗ ಸಿದ್ಧಗಂಗಾ ಸ್ವಾಮೀಜಿ ಮಠಕ್ಕೆ ಹಾಕ್ತೀನಿ ಅಂತಂದ್ಬಿಟ್ಟು. ಬಟ್ ಚಾನ್ಸೇ ಇಲ್ಲ. ಯಾಕಂದರೆ ನಮ್ಮ ಮಕ್ಕಳು ಅಂತ ಹುಟ್ಟಿಸಿದೇವು ಅಂದರೆ ಅದು ನಾವೇ ನೋಡ್ಕೋಬೇಕು. ಅವ್ರಿಗೆ ಎಜುಕೇಷನ್ ಅಟ್ಲೀಸ್ಟ್ ಒಂದು 20 ವರ್ಷನಾದರೂ ಅವ್ರಿಗೆ ನೋಡ್ಕೊಂಬಿಟ್ರೆ ಅವ್ರಿಗೆ ಯಾವಾಗ ಮೆಚ್ಯೂರಿಟಿ ಬರುತ್ತೆ ಅವಾಗ ಅವರು ದುಡಿತಿರ್ತಾರೆ. ಬಟ್ ಇವಾಗ ಹೆಂಗಾಗಿದೆ ಅಂದರೆ ಅವ್ರಿಗೆ ಮೊಬೈಲೆಲ್ಲ ನಮ್ಗಿಂತಲೂ ಜಾಸ್ತಿ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಯಾಕಂದರೆ ನಮ್ಗಿಂತಲೂ ಫಾಸ್ಟಾಗಿ ಅವರು ಅರ್ನ್ ಮಾಡ್ತಾರೆ. ಯಾಕಂದರೆ ಅಷ್ಟು ಮುಂದೆ ಹೋಗ್ತಿದೆ. ನಾವು ಮುಂದೆ ಹೋಗೋದನ್ನು ನಾವು ತಿಳ್ಕೊಳ್ಳಾರ್ದೇ ನಾವು ಅಲ್ಲೇ ಅದನ್ನೇ ಮಾಡ್ತಾಯಿದ್ರೆ ನಾವು ಜೀವನದಲ್ಲಿ ಮುಂದೆ ಹೋಗೋಕ್ಕಾಗಲ್ಲ. ಜನ್ರೇಷನ್ ಹೆಂಗೆ ಹೋಗ್ತಿದೆಯೋ ಆ ಥರ ನಾವು ಹೋಗಲೇಬೇಕು, ಆವಾಗಲೇ ಜೀವನದಲ್ಲಿ ಮುಂದೆ ಹೋಗೋಕ್ಕಾಗೋದು. ಸೊ ಇವಾಗ ಮತ್ತೆ ಮಾತಾಡ್ತೀನಿ, ಮತ್ತು ಪಲಾವ್ ಆರೋಗ್ಬಿಟ್ರೆ ಕಷ್ಟ. ಸೊ ಇವಾಗ ಪಲಾವ್ನ ಟೇಸ್ಟ್ ಮಾಡೋಣ. ಹೆಂಗೈತಿ? ಯಾರು ಟೇಸ್ಟ್ ಮಾಡಿದ್ದು ಇವಾಗ? ಹೊಡೆದಾಕ್ಬಿಟ್ರಾ? ಚೆನ್ನಾಗೈತೆ. ಓಹೋ ಹೋ 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 ಹೋ. ಚೆನ್ನಾಗೈತೆ. ಓ ನೀರು ಕರೆಕ್ಟ್. ವಾ ಯಪ್ಪ, ಮನೆಯಲ್ಲಿ ಇಷ್ಟೇ ಪಲಾವ್ ತಿಂದರೆ ಎದ್ದೋಡ್ತೇವೆ. ಇವಾಗ ನೋಡಿ ಸೆಕೆಂಡ್ ರೌಂಡ್ ಬರುತ್ತೆ ಇವಾಗ ಮತ್ತೆ. ಓಕೆ, ಸಖತ್ತಾಗಿದೆ. ಹೌದು. ಆಲ್ ರೌಂಡ್ 360 ಡಿಗ್ರಿ. ಸಖತ್ತಾಗಿದೆ. ಸುಚಿತಾ ತಿನ್ನವೆಲ್ಲ ವೆಜಿಟೇಬಲ್ ಅವು. ನೋಡಿ ಎಲ್ಲರೂ ಹೋಗೋರೆಲ್ಲ ನಮ್ಮನ್ನೇ ನೋಡ್ತವ್ರೆ. ರಿಸ್ಕ್ ತೊಗೊಂಡ್ಬಿಟ್ಟು ಡಿಸೈಡ್ ಮಾಡಿ ಇವ್ರಿಗೆ ಕೂಡ ಕಂಟೆಂಟ್ ಕ್ರಿಯೇಟರ್ ಕಡೆ ಹೇಳ್ಕೊಳ್ಳೋಣ. ಜೊತೆಗೆ ಅದಾದ ತಕ್ಷಣ ಬಂದು ನೀಡಿದ್ದಷ್ಟು ಎಜುಕೇಷನ್ ಓದಿದ್ರೆ ಸಾಕು. ಬಟ್ ಹಂಗಂತೇಳಿ ಇನ್ನೊಬ್ರ ಕೈ ಕೆಳಗಡೆ ಅಂತೂ ಕೆಲಸ ಮಾಡೋಕ್ಕೋಗಲ್ಲ. ಯಾಕಂದರೆ ನನ್ನ ಮಗನಿಗೆ ಏರೋ ಮಾಡ್ಲಿಂಗ್ ವರ್ಕ್ಶಾಪ್ ಆಲ್ರೆಡಿ ರೆಡಿ, ಅವನೇ ನೆಕ್ಸ್ಟ್ ಫೌಂಡ್ರು. ನನ್ನ ಮಗಳಿಗೆ ನೋಡಬೇಕು, ಅವಳು ಏನಾದ್ರು ಬೇರೆದು ನಮ್ಮದೇ ಟ್ರೈನಿಂಗ್ದು ಏನಾರು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾಳ ಅಂತ ನೋಡ್ಬೇಕು. ಯಾಕಂದರೆ ನಾನು ಮಾಡ್ದಂಗೆ ಅವಳು ಬೇಜಾನ್ ಮಾಡ್ತಿರ್ತಾಳೆ ಡೌಗಳ ಆ ಥರ. ನಮ್ಮ ಕ್ಯಾಮ್ರಾಮೆನ್ನು ಊಟ ಮಾಡಬೇಕು. ಸೊ ರೆಕಾರ್ಡಿಂಗ್ ಆಫ್ ಮಾಡ್ತೇವೆ ಅಷ್ಟೇ. ಓಕೆ, ಸ್ಟಾಪ್. ನೋಡಿ ಅವ್ರ ಥರನೇ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಿದ್ದಾವೆ ನೋಡು. ಏಯ್ ಬಂಡ್ರ, ನಾಷ್ಟ ಮಾಡ್ಕೊಂಡು ಹೋಗತ್ರ ಬನ್ರಿ. ಏಯ್ ಬಾರೋ. ಹಾಂ ತಿಂದ್ರಾ?
ಮನೇಲಿ ತಿನ್ಕೊಂಬಂದಿದ್ದಾರಂತವ್ರು. ಸೊ ಫೈನಲಾಗಿ ಇವಾಗ ವೆಜಿಟೇಬಲ್ ಪಲಾವ್ ತಿಂದಿದ್ದಾಯಿತು. ಇನ್ನು ಮಸ್ತಾಗಿ ಕಳ 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 ಟೀ ಕುದೀತಾ ಇದೆ. ಇನ್ನು ಟೀ ಕುಡಿಯೋಣ. ಸೊ ಟೀನ ಎತ್ಕೊಂಡು ಹೋಗೋಣ. ಪ್ಲೇಟ್ಗಳು ತೊಗೊಂಬರೋ ನಮ್ಮ ಜಾಗಕ್ಕೆ ಮತ್ತೆ. ಬರ 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 ಬರ. ಹಾಂ ನಾ ಕುಡಿತೀನಿ ಬಾ. ನಾ ಎಲ್ಲ ಯಾಕೆ ಕುಡಿಯಲ್ಲ? ಮಾಡ್ದವ ನಾನು ಕುಡಿಯಲ್ಲ ಮತ್ತು ಯಾರಿಗೆ ಕೊಡ್ತೀನಿ ನಾನು ಮಾಡಿಬಿಟ್ಟು. ಇಟ್ಕೋ ಬಿಟ್ಕೋ ಬೇಡ ಬೇಗ ಬೇಡ. ಹ್ಞೂ ಬೇಗ ಇಡು ಬೇಗ ಇಡು. ಇದು ಚುಚಿತ್ಗೆ, ಇದು ಕೀರ್ತಿಗೆ, ಇದು ಮಮ್ಮಿಗೆ, ಇದು ನನಗೆ, ಇದು ಮಾಮನ್ಗೆ. ಪಲಾವ್ ತಿಂದಿದ್ದಾಯ್ತು, ವೆಜಿಟೇಬಲ್ ಪಲಾವು. ಇವಾಗ ಬಿಸಿ ಬಿಸಿ ಟೀ ಕುಡಿದ್ಬಿಟ್ಟು ಕೆಲಸ ಶುರು ಮಾಡೋಣ. ಸೊ ಬನ್ನಪ್ಪ ಕ್ಯಾಮ್ರಾಮಾನು. ನಮ್ಮ ಟೇಸ್ಟ್ ಏನು ಹೇಳೋದು ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತು. ಯಾರಾದರೂ ಕುಡಿಯಂಗಿತ್ತಂದರೆ 8ರಿಂದ 8:30 ಒಳಗಡೆ ಬನ್ನಿ. ಆಮೇಲೆ ನಿನ್ನ ಟೀ ಎಲ್ಲ ಐತೆ, ಕುತ್ಕೋ ಸುಮ್ಮನೆ ಈ ಕಡೆ ಬಾಯ್ತು. ಸೊ ಇವಾಗ ಟೀ ಆರಕ್ಕಿಂತ ಮುಂಚೆ ನಮ್ಮ ಕ್ಯಾಮ್ರಾಮೇನನ್ನು ಕುಡಿಲಿ. ತೊಗೊಳಪ್ಪ ಟೀ ಕಲರ್ ತೋರಿಸು, ಬರೀ ಕಪ್ಪಲ್ಲಿ ಹೆಂಗಿರುತ್ತೆ ಅಂತಂದು ಕಂಡುಹಿಡಿಯೋರು ಅಲ್ಲೇ ಗೊತ್ತಾಗುತ್ತೆ ಟೀ ಚೆನ್ನಾಗಿರುತ್ತಾ ಇಲ್ಲ ಅಂತಂದ್ಬಿಟ್ಟು. ಚೆನ್ನಾಗಿಲ್ಲ ಅಂದವ್ರು ಬೇಕಂದ್ರೆ ಪ್ರಾಕ್ಟಿಕಲ್ ಬಂದು ಕುಡಿಬೇಕಷ್ಟೆ. ಸೊ ಆಮೇಲೆ ಈ ಮಾತುಗಳು ಹೇಳಲ್ಲ. ಸೊ ಇನ್ನೊಂದು ಏನಪ್ಪ ಅಂದರೆ, ಇವರಿಗೆಲ್ಲ ನಾನು ಸ್ಕೂಲು ಬಿಡಿಸಿದ್ದೀನಿ 1 ವರ್ಷ ಅಂದ ತಕ್ಷಣ ಸುಮಾರು ಜನ ಕಮೆಂಟ್ ಹೊಡಿತೀರ, ನನಗೂ ಗೊತ್ತು. ಬಟ್ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರು ಬಿಸ್ನೆಸ್ ಮಾಡ್ತಿರ್ತಾರೆ, ಓದಿರೋರೆಲ್ಲ ಬಂದು ಇವ್ರ ಹತ್ರ ಕೈ ಕೆಳಗಡೆ ಕೆಲಸ ಮಾಡ್ತಿರ್ತಾರೆ. ನೀವು ನೋಡಿ ನನ್ನ ಮಗ ಚಾಣೆಯಲ್ಲಿ ಉಳಿದಿರೋ ಟೀ ಹೆಂಗೆ ತೆಗಿತಾನೆ ನೋಡ್ರಿ ಅವನು. ಜಾಸ್ತಿ ಕಪ್ ಬರುತ್ತಾ? ಹಲೋ ಸಾಕು ಬಿಡೋ ಸಾಕು. ಅದು ಯಾವುದೋ ಒಂದು ಯಾವುದೋ ಒಂದು ಫಿಲಮಲ್ಲಿ ಸ್ಪೆಷಲ್ ಟೀ ಅಂತೇಳಿ ಕೊಡ್ತಾರಲ್ಲ, ಎಲ್ಲ ಉಳಿದಿರೋದು ಹಾಕ್ಬಿಟ್ಟು ಸ್ಪೆಷಲ್ ಟೀ ಅಂತ ಕೊಡ್ತಾರೆ. ಅವಾಗ ಚೆನ್ನಾಗಿದೆ ಅಂತಂದು ಹಂಗೆ ಒಂದು ಕತೆ. ಸ್ಪೆಷಲ್ ಟೀ ಕುಡಿತಾನವನು. ಸೊ ಫೈನಲಾಗಿ ವೆಜಿಟೇಬಲ್ ಪಲಾವ್ ತಿಂದಿದ್ದಾಯ್ತು, ಟೀ ಕುಡ್ದಿದ್ದಾಯ್ತು. ಇನ್ನು ಮನೆಗೆ ಒರೆಸ್ಕೊಂಬಿಟ್ಟು ಮನೆಗೆ ಹೋಗೋಣ, ಕೆಲಸಗಳು ನೋಡೋಣ. ಯಾಕಂದರೆ ಮತ್ತೆ ಈಗ ಅಲ್ಲಿ ಸ್ಟೂಡೆಂಟ್ಗಳು ಬರ್ತಾರೆ. ಸೊ ತಗೊಳ್ರ ಏಯ್ ಬಾರಲ್ಲೇ ಮಗನೇ. ಅವನು ನೋಡಿ ತಿಂದಾದ ತಕ್ಷಣ ಹೆಂಗೆ ಹೋಗ್ತಾನೆ. ಕೀರ್ತಿ ಬಾಪ ನೀನಿಲ್ಲಿ. ಓಕೆ, ಒಂದೊಂದಾಗಿ ಇದು ಹಿಡ್ಕೊಂಡು ಇದು. ಸೊ ನೀನು ಒಂದೊಂದಾಗಿ ಎತ್ಕೊಂಡು ಹೋಗೋಣ. ಅವ್ನು ಬರ್ತಾನೆ ಲಾಸ್ಟಿಗೆ ಚಾಪೆ ಎತ್ಕೊಂಡು ಬರ್ತಾನೆ. ಹೋಗೋ ಬೇಡ ಹೋಗು ನೀನು ಹೋಗು. ಆಮೇಲೆ ನಿನ್ಗೆ ನಾಳೆ ತಿನ್ನಕ್ಕೆ ಐತಲ್ಲಿ ಕೆಲಸ ನಿನ್ಗೆ. ಮೊಸರು ಒಳಗೆ ಫ್ರಿಜ್ಜಲ್ಲಿ ಅಷ್ಟೇ. ಸೊ ಎಲ್ಲ ಸೆಟಲ್ ಮಾಡಿದ್ದಾಯ್ತು. ಇವಾಗ ಇನ್ನು ಕೆಲಸ ಶುರು ಮಾಡೋಣ. ಸೊ ಫೈನಲಾಗಿ ವೆಜಿಟೇಬಲ್ ಪಲಾವ್ ತಿಂದಿದ್ದಾಯ್ತು, ಟೀ ಕುಡ್ದಿದ್ದಾಯ್ತು. ಇನ್ನು ಮನೆಗೆ ಒರೆಸ್ಕೊಂಬಿಟ್ಟು ಮನೆಗೆ ಹೋಗೋಣ, ಕೆಲಸಗಳು ನೋಡೋಣ. ಯಾಕಂದರೆ ಮತ್ತೆ ಈಗ ಅಲ್ಲಿ ಸ್ಟೂಡೆಂಟ್ಗಳು ಬರ್ತಾರೆ. ಸೊ ತಗೊಳ್ರ ಏಯ್ ಬಾರಲ್ಲೇ ಮಗನೇ. ಅವನು ನೋಡಿ ತಿಂದಾದ ತಕ್ಷಣ ಹೆಂಗೆ ಹೋಗ್ತಾನೆ.